ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳ ಅನುಪಸ್ಥಿತಿಯಲ್ಲಿ ಅವರ ಹಿರಿದಾವರಿಗಳಿಗೆ ಪಡಮಟ್ಟು ಆತ್ಮೀಯರು ಮಾರ್ಗದರ್ಶಕರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ದಳವಾಯಿ ಸರ್ ಅವರೇ ಹಾಗೂ ಪ್ರಾರ್ಥನೆಯನ್ನು ನೆರವೇರಿಸಿದಂಥ ಶ್ರೀಯುತ ಗಡಿಬಿಡಿ ಸರ್ ಅವರೇ ಹಾಗೂ ಸಹೋದರಿ ಸಮಾನರಾದಂಥ ಗೋನಾ ಹಿರೇಮಠರವರೇ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಚನ್ನಂಗಿ ಸರ್ ಅವರೇ, ಕಳಸನ್ನವ್ರ ಸರ್ ಅವರೇ, ಹೊಂಗಲ್ ಸರ್ ಅವರೇ, ಮುಲ್ತಾನಿ ಸರ್ ಅವರೇ, ಸಂಗಮೇಶ್ ಅವರೇ ಹಾಗೂ ಕುಮಾರವರೇ ಹಾಗೂ ಬಸವರಾಜ್ ದಳವಾಯಿ ಅವರೇ ಹಾಗೂ ಆಸಂಗಿ ಅವರೇ, ನೆರವೇರಿದಂಥ ಎಲ್ಲ ಪ್ರಭು ಹಳಕಟ್ಟಿಯವರ ಅಭಿಮಾನಿ ಬಳಗವರೇ, ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಶಾಶ್ವತವಾಗಿ ಉಳಿಬೇಕಾದ್ರೆ ಅವರ ಮಾಡಿದಂಥ ಒಂದು ಕಾರ್ಯಗಳು ಶಾಶ್ವತವಾಗಿ ಉಳಿತಾವು. ಆ ವ್ಯಕ್ತಿ ದೇಹದಿಂದ ದೂರವಾದರೂ ಸಹಿತ ಈ ಒಂದು ವಚನ ಸಾಹಿತ್ಯ ಎಲ್ಲಿವರೆಗೆ ಇರ್ತಾ ಇದೆ ಅಲ್ಲಿವರೆಗೆ ಶಾಶ್ವತವಾಗಿ ಪಗು ಹಳಕಟ್ಟಿಯವರು ಇರ್ತಾ ಇದ್ದಾರೆ. ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನೋಡಿದಾಗ ಕನ್ನಡ ಸಾಹಿತ್ಯ ಸುಮಾರು ಭಾಷೆ 2000ಕ್ಕಿಂತ ಹೆಚ್ಚಿನ ಹಿಂದಿನ ಭಾಷೆ. ಅದರಲ್ಲಿ ಅನೇಕ ಸಾಹಿತ್ಯ ಪ್ರಕಾರಗಳು ಬರ್ತಾ ಇವೆ. ರನ್ನ ಇರ್ಬೋದು, ಪೊನ್ನ ಇರ್ಬೋದು, ಪಂಪ ಇರ್ಬೋದು, ಇವರೆಲ್ಲ ಹಳಗನ್ನಡ ಸಾಹಿತ್ಯಗಳನ್ನು ರಚನೆ ಮಾಡಿದ್ರು. ಇಷ್ಟೆಲ್ಲ ಕನ್ನಡ ಸಾಹಿತ್ಯದೊಳಗ ಅತ್ಯಂತ ಶ್ರೇಷ್ಠವಾದಂಥ ಸಾಹಿತ್ಯ ವಚನ ಸಾಹಿತ್ಯ. 12ನೇ ಶತಮಾನವನ್ನ ನಾವು ಕನ್ನಡ ಸಾಹಿತ್ಯದೊಳಗ ಅತ್ಯಂತ ಶ್ರೇಷ್ಠವಾದಂತ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಯಾಕಂದ್ರೆ ಆಗಿನ ಸಾಹಿತ್ಯವನ್ನ ರಚನೆ ಮಾಡಿದವರು ಸಾಮಾನ್ಯ ಜನ, ಎಲ್ಲಾ ಜನರು ಸಾಹಿತ್ಯವನ್ನ ರಚನೆ ಮಾಡಿದ್ರು. ಕಲ್ಯಾಣದೊಳಗ ಬಸವಣ್ಣವ್ರು ಇರ್ಬೋದು, ಅಲ್ಲಮ ಪ್ರಭುಗಳಿರ್ಬೋದು, ಸಿದ್ದರಾಮ ಇರ್ಬೋದು, ಅಕ್ಕ ಮಾದೇವಿ ಇರ್ಬೋದು, ಚನ್ನ ಬಸವಣ್ಣ ಇರ್ಬೋದು, ಅನೇಕ ಶರಣರು ತಮ್ಮ ಜೀವನಾನುಭವವನ್ನ ಅಲ್ಲಿ ವಚನಗಳ ಮೂಲಕ ವ್ಯಕ್ತಪಡಿಸಿದ್ರು. ಆಮೇಲೆ ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು ಸಹಿತ ಬಸವಣ್ಣವರ ನೇತೃತ್ವದೊಳಗ ಸಾಮಾಜಿಕ ಕ್ರಾಂತಿಯೇ ಅಲ್ಲಿ ಪ್ರಾರಂಭವಾಯಿತು. ಸಮಾಜದಲ್ಲಿರುವಂತ ಅನೇಕ ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ, ಮೂಢನಂಬಿಕೆಗಳಿರ್ಬೋದು, ಜಾತೀಯತೆ ಇರ್ಬೋದು, ಇಂಥವುಗಳ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಆಮೇಲೆ ವಚನಗಳನ್ನ ರಚನೆ ಮಾಡಿದ್ರು. ಆಮೇಲೆ ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ನೀಡಿದ್ರು. ಹಿಂಗ ಅನೇಕ ಸಾಮಾಜಿಕ ಕ್ರಾಂತಿ ಆಯಿತು. ಆದಂತ ಸಂದರ್ಭದಲ್ಲಿ ಕೆಲವೊಂದು ಜನ ಇವರು ಸಮಾಜವನ್ನ ನಾಶ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ಜಾರಿ ಮಾಡ್ತಾ ಇದ್ದಾರಂತ ಕೊಂಡಿ ಮಂಚಣ್ಣನಂತವರು ಆ ಬಿಜ್ಜಳನಿಗೆ ದೂರುಗಳನ್ನು ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದೊಳಗ ಬದಲಾವಣೆಗಳಾದಾಗ ವಚನಕಾರರ ಮೇಲೆ ಅಲ್ಲಿ ಒಂದು ಸ್ವಲ್ಪ ದಾಳಿಗಳಾಗ್ತಾವ. ಕೆಲವೊಂದು ವಚನಕಾರರನ್ನ ಆನೆಯ ಮೂಲಕ ಎಳಿಸ್ತಾರ. ಇಂಥ ಸಂದರ್ಭದೊಳಗ ಆ ಕ್ರಾಂತಿ ಆದಂತ ಸಂದರ್ಭದೊಳಗ ವಚನಕಾರರು ತಾವು ರಚಿಸಿದಂತ ವಚನಗಳ ಕಟ್ಟುಗಳನ್ನ ತಮ್ಮ ಬೆನ್ನಿ ಕಟ್ಕೊಂಡು ದಿಕ್ಕಾಪಾಲಾಗಿ ಹೋಗ್ತಾ ಇದ್ದಾರೆ. ಸೊನ್ನಲಿಗೆ ಸೋಲಾಪುರ ಕಡೆ ಸಿದ್ದರಾಮ ಹೋಗ್ತಾನ. ಆಮೇಲೆ ಚನ್ನ ಬಸವಣ್ಣವರ ನೇತೃತ್ವದ ಅನೇಕ ಶರಣರು ಈ ಕಡೆ ಬರ್ತಾರ, ಉಳ್ವಿ ಕಡೆ. ಹಂಗ ಹೋಗುವಾಗ ಮುರುಗೋಡ, ಬೈಲೊಂಗಲ, ಆಮೇಲೆ ಕಾದರವಳ್ಳಿ, ಇಂಥ ಅನೇಕ ಕಡೆ ಅವ್ರು ಹೋಗ್ತಾರ. ಕೆಲವೊಂದು ಕಡೆ ಗುಲ್ಬರ್ಗ ಕಡೆ ಹೋಗ್ತಾರ. ಆಮೇಲೆ ಬರುವಾಗ ಆ ವಚನಗಳನ್ನ ಏನ್ ಮಾಡಿದ್ರು ಅಂದ್ರೆ ತಮಗೆ ಆತ್ಮೀಯರಾದಂತ ಅವರ ವಚನಗಳ ಬಗ್ಗೆ ಪ್ರೀತಿ ಇದ್ದಂತ ವ್ಯಕ್ತಿಗಳಿಗೂ ಸಹಿತ ಆ ವಚನಗಳನ್ನ ಕೊಡ್ತಾ ಬರ್ತಾರೆ. ಯಾಕಂದ್ರೆ ಕ್ರಾಂತಿ ಆದಾಗ ಅವು ನಾಶವಾಗಬಹುದು, ನಾವು ನಾಶ ಆಗಬಹುದು ಅಂತ ಅಲ್ಲಲ್ಲಿ ಕೊಡ್ತಾ ಬರ್ತಾರ. ಹೀಗಾಗಿ ಅಲ್ಲಲ್ಲಿ ವಚನಗಳು ಉಳ್ಕೊಂಡ್ ಬಿಡ್ತಾವ. ಆ ಉಳ್ಕೊಂಡಂತ ವಚನಗಳನ್ನ ಸಂಗ್ರಹ ಮಾಡಿ ಇವತ್ತ ಆ ಪುಸ್ತಕ ರೂಪದಲ್ಲಿ ಬರಲು ಅತ್ಯಂತ ಕಾರಣೀಭೂತರಾದವರು ಡಾಕ್ಟರ್ ಪಗು ಹಳಕಟ್ಟಿಯವರು. ಆ ಪಗು ಹಳಕಟ್ಟಿಯವರ ಒಂದು ಜೀವನವನ್ನು ನೋಡಲಾಗಿ ಅವರು 1880ರೊಳಗ ಜುಲೈ 2ರಂದು ಧಾರವಾಡದೊಳಗೆ ಜನನವಾಗತ್ತವ್ರು. ಅವರ ತಂದೆ ಗುರುಬಸಪ್ಪ, ತಾಯಿ ದಾನಮ್ಮ ದೇವಿ ಅಂತ. ಆದ್ರೆ ಅವರಿಗೆ 2 ಜನ ಮಕ್ಕಳು. ಒಬ್ರು ಫಕೀರಪ್ಪನವರು, ಇನ್ನೊಬ್ರು ವೀರಮ್ಮ ಅನ್ನುವಂತ ಸಹೋದರಿ ಇರ್ತಾರೆ. ಆದ್ರ ಆ ವೀರಮ್ಮ
ಅಕಾಲಿಕವಾಗಿ ಮರಣವನ್ನು ಹೊಂದಳ. ಆಮೇಲೆ ಈ ಒಂದು ಪಗು ಹಳಕಟ್ಟಿಯವರ ತಾಯಿಯು ಸಹಿತ, ಪಗು ಹಳಕಟ್ಟಿಯವರು ಕೇವಲ 3 ವರ್ಷದಿದ್ದಾಗ ಅವರು ಸಹಿತ ಅಕಾಲಿಕವಾಗಿ ನಿಧನರಾಗಿ ಬಿಡ್ತಾರೆ. ನಿಧನರಾದಂತಹ ಸಂದರ್ಭದೊಳಗ ಅವರ ಅಮ್ಮ ಬಸಮ್ಮ ಅವರ ಆರೈಕೆಯೊಳಗ ಹಳಕಟ್ಟಿಯವರು ಬೆಳೀತಾ ಇರ್ತಾರ. ಆದ್ರೆ ಅವರ ತಂದೆ ಗುರುಬಸಪ್ಪನವರು ಮತ್ತೆ 2ನೇ ಮದುವೆ ಆಗ್ತಾರೆ. ಅವರು ನೀಲಮ್ಮ ಅನ್ನುವಂತ ಒಬ್ಬ ಮಹಿಳೆಯನ್ನ ಮದುವೆ ಆಗ್ತಾರೆ. ಒಟ್ಟಾರೆ ಪಗು ಹಳಕಟ್ಟಿಯವರು ಅವರು ಮೊದಲನೇ ಹೆಂಡತಿ ಇರ್ಬೋದು, 2ನೇ ಹೆಂಡತಿ ಇರ್ಬೋದು, ಅದರಲ್ಲಿ ಒಟ್ಟು 14 ಜನ ಮಕ್ಕಳು. ಅದರಲ್ಲಿ ಉಳಿದವರು 3 ಗಂಡು 3 ಹೆಣ್ಣು. ಇಂಥ ಒಂದು ಕುಟುಂಬದೊಳಗ ಅವರ ಜನನವಾಗುತ್ತ. ಅವರ ತಂದೆ ಗುರುಬಸಪ್ಪನವರು ಶಾಲಾ ಶಿಕ್ಷಕರಾಗಿದ್ದರು. ಇಲ್ಲೇ ಧಾರವಾಡದ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ಅವರು ಶಿಕ್ಷಕರಾಗಿದ್ರು. ಶಿಕ್ಷಕನದ ಜೊತೆಗೆ ಅವರು ಸಾಹಿತ್ಯದ ಆಸಕ್ತರಾಗಿದ್ರು. ಹೀಗಾಗಿ ಸಾಹಿತ್ಯದ ಕೃತಿಗಳನ್ನ ರಚನೆ ಮಾಡ್ತಾ ಇರ್ತಾರ. ಆಮೇಲೆ ಮನೆಯೊಳಗೂ ಸಹಿತ ವಾತಾವರಣ ಏನಿರ್ತಂದ್ರ ಸಾಹಿತ್ಯಿಕ ವಾತಾವರಣ ಇರುತ್ತೆ. ಸಾಹಿತ್ಯದ ಚರ್ಚೆ, ಆಮೇಲೆ ಸಾಹಿತ್ಯದ ಕೃತಿಗಳ ಬಗ್ಗೆ ಚರ್ಚೆ ನಡೀತಾ ಇರ್ತ. ಇದು ಬಾಲಕನಾದಂತ ಫಕೀರಪ್ಪನವರು ಸಹಿತ ಆಗಾಗ ಆ ವಿಷಯಗಳನ್ನ ಅವ್ರ ಕಿವಿಗೆ ಬೀಳ್ತಾ ಇರ್ತ. ಅವ್ರು ಬೆಳೆದಂತ ವಾತಾವರಣವೇ ಸಾಹಿತ್ಯಿಕ ವಾತಾವರಣವಾಗಿದ್ದರಿಂದ ಅವರಿಗೆ ಗೊತ್ತಿಲ್ಲದಂತೆ ಒಂದು ಸಾಹಿತ್ಯಿಕವಾದಂತ ಮನೋಭಾವ ಅವರಿಗೆ ರಕ್ತಗತವಾಗಿ ಬರ್ತಾ ಇದೆ. ಆಮೇಲೆ ತಂದೆಯವರು ಸಹಿತ ಆಗಾಗ ಅವರನ್ನ ಕರೆದುಕೊಂಡು ಶಾಲೆಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಸಾಹಿತಿಗಳನ್ನ ಭೇಟಿ ಮಾಡಿಸೋದು, ಅಧಿಕಾರಿಗಳನ್ನ ಭೇಟಿ ಮಾಡಿಸೋದು. ಆಮೇಲೆ ಅವರ ತಂದೆಯವರು ಸಹಿತ ಹಾನಗಲ್ ಕುಮಾರಸ್ವಾಮಿಗಳ ಪರಮ ಶಿಷ್ಯರಾಗಿರ್ತಾರೆ. ಹಿಂಗಾಗಿ ಆ ಧಾರ್ಮಿಕ ವಾತಾವರಣ ಸಹಿತ ಅವ್ರ ಮನೆಯೊಳಗ ತಲೆದೂರಿತೈತಿ. ಹೀಗಾಗಿ ಅವರು ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲೇ ಧಾರವಾಡದೊಳಗೆ ಮುಗಿಸಿ 1896 ಅವರು ಮ್ಯಾಟ್ರಿಕ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಫಕೀರಪ್ಪನವರು ಅಥವಾ ಪಗು ಹಳಕಟ್ಟಿಯವರು ಅವರು ಮ್ಯಾಟ್ರಿಕ್ ಪರೀಕ್ಷೆಯನ್ನ ಪಾಸ್ ಮಾಡ್ತಾರ. 16ನೇ ವಯಸ್ಸಿಗೆ ಮ್ಯಾಟ್ರಿಕ್ ಪರೀಕ್ಷೆಯನ್ನ ಪಾಸ್ ಮಾಡಿದ ನಂತರ ಅವರಿಗೆ ಮುಂದಿನ ಶಿಕ್ಷಣವನ್ನ ಕಲಿಬೇಕನ್ನುವಂತ ಆಸಕ್ತಿ ಇರ್ತ. ಆದ್ರೆ ಸುತ್ತಮುತ್ತಲು ಯಾವುದೇ ಕಾಲೇಜ್ ಇರುವುದಿಲ್ಲ. ಅವಾಗ ಉನ್ನತವಾದಂತಹ ಶಿಕ್ಷಣವನ್ನು ಪಡಿಬೇಕಾದ್ರೆ ಪುನಾ ಅಥವಾ ಬಾಂಬೆಗಳಿಗೆ ಹೋಗಬೇಕಾಗಿರ್ತದೆ. ಅದಕ್ಕಾಗಿ ಅವರು ಉನ್ನತ ಶಿಕ್ಷಣಕ್ಕಾಗಿ ಬಾಂಬೆಯ ಸೇಂಟ್ ಜೇವಿಯರ್ ಅನ್ನುವಂತ ಕಾಲೇಜ್ ಒಳಗ ಆ ಒಂದು ಪ್ರವೇಶವನ್ನ ಪಡಿತಾರೆ. ಪ್ರವೇಶವನ್ನ ಪಡೆದಂತಹ ಸಂದರ್ಭದೊಳಗ ಅವರ ಸಹಪಾಠಿಗಳಾಗಿ ಆಲೂರು ವೆಂಕಟರಾಯರು ಸಹಿತ ಅಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ. ಅವರು ಕನ್ನಡ ಏಕೀಕರಣಕ್ಕಾಗಿ ಅನೇಕ ಚಿಂತನ ಮಂಥನಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಹೋದಂತಹ ಸಂದರ್ಭದೊಳಗ ಅಲ್ಲಿ ಜನ ಏನಿರ್ತಾರ ಅಂದ್ರ ಮರಾಠಿ ಮತ್ತು ಗುಜರಾತಿ ಜನ ತಮ್ಮ ಭಾಷೆಯ ಬಗ್ಗೆ ಬಹಳ ಅಭಿಮಾನ ಇರ್ತಾರೆ. ಅವಾಗ ಇವರ ನಮ್ಮ ಕನ್ನಡ ಜನರ ಬಗ್ಗೆ ಬಹಳ ನೊಂದ್ಕೋತಾರ. ನಮ್ಮಲ್ಲಿ ಏನೈತಪ್ಪ ಅಂದ್ರ ಕನ್ನಡ ಭಾಷಾಭಿಮಾನ ಕಡಿಮೆ ಐತಿ, ಹಿಂಗಾಗಿ ನಮ್ಮ ಭಾಷಾ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನುವಂತ ನೊಂದ್ಕೊಡ್ತಾರೆ. ಏನಾದರೂ ಮಾಡಿ ನಾ ಕನ್ನಡ ಸಾಹಿತ್ಯಕ್ಕೆ ನನ್ನದೇ ಆದ ಕೊಡುಗೆ ಕೊಡಬೇಕು ಅನ್ನುವಂತ ನಿರ್ಧಾರ ಮಾಡ್ತಾರ. ಆಗಾಗ ಆಲೂರು ವೆಂಕಟರಾಯರ ಜೊತೆಗೆ ಸಹಿತ ಅವರು ಚರ್ಚೆ ಮಾಡ್ತಾ ಇರ್ತಾರೆ. ನಮ್ಮ ನಾಡಿನ ಜನರಿಗೆ ಏನಾದರೂ ದೇಶಾಭಿಮಾನ ಭಾಷಾಭಿಮಾನ ಬರಬೇಕಾದ್ರೆ ನಾವು ಏನಾದರೂ ಕಾರ್ಯಗಳನ್ನ ಮಾಡ್ಬೇಕನ್ನುವಂತ ಚಿಂತನೆಯೊಳಗೆ ತೊಡಗ್ತಾರ. ಆಮೇಲೆ ಅವರು BA ಕಲಿಯುವಾಗ BAದೊಳಗ ವಿಜ್ಞಾನ ವಿಷಯಗಳನ್ನ ಆಯ್ಕೆ ಮಾಡಿರ್ತಾರೆ. ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರಗಳನ್ನ ಸಹಿತ ಅವ್ರು ಅಧ್ಯಯನ ಮಾಡ್ತಾರ. ಯಾಕಂದ್ರ ಅವ್ರಿಗೆ ವೈಜ್ಞಾನಿಕ ಮನೋಭಾವನೆಯನ್ನ ನಮ್ಮ ಜನರಲ್ಲಿ ಬೆಳೆಸ್ಬೇಕು. ಯಾಕಂದ್ರ ಅವಾಗ ಅಂಧಕಾರ, ಅಜ್ಞಾನ, ಮೂಢನಂಬಿಕೆ ಬಹಳ ಇರ್ತದೆ. ಆಗಿನ ಕಾಲದಾಗ ಹೆಂಗಿತ್ತಪ್ಪ ಅಂದ್ರ ಈಗ BA ಕಲಿಯೋರು ಸಹಿತ ಸೈನ್ಸ್ ವಿಷಯಗಳನ್ನ ಅಧ್ಯಯನ ಮಾಡಬಹುದಾಗಿತ್ತು. ಅಂತ ಶಿಕ್ಷಣದೊಳಗ ಅವರು ವೈಜ್ಞಾನಿಕವಾಗಿ ಆ ವಿಷಯಗಳನ್ನು ಸಹಿತ ಅಧ್ಯಯನ ಮಾಡ್ತಾರ. ಉನ್ನತ ದರ್ಜೆಯಲ್ಲಿ ಪಾಸಾಗಿ ಅವರು MA ಕನ್ನಡಕ್ಕೆ ಅಡ್ಮಿಷನ್ ಮಾಡ್ತಾರೆ. ಆದ್ರೆ ಯಾವುದೋ ಅನಾನುಕೂಲತೆಯಿಂದ ಅದನ್ನ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಅವರಿಗೆ ಹಳಕಟ್ಟಿಯವರಿಗೆ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಕೊನೆಗೆ ಅದೇ ಸಂದರ್ಭದೊಳಗೆ ಇನ್ನೊಂದು ಏನಾಗತ್ತಂದ್ರ 1896 ಅವ್ರು 16ನೇ ವಯಸ್ಸಿದ್ದಾಗ ಅವರನ್ನ ಭಾಗೀರಥಿ ಅನ್ನುವಂತ ಒಬ್ಬ ಮಹಿಳೆಯೊಂದಿಗೆ ಮದುವೆ ಮಾಡ್ತಾರೆ. ಯಾಕಂದ್ರೆ ಆಗಿನ ಕಾಲದೊಳಗೆ ಬಾಲ್ಯ ವಿವಾಹ ಅನ್ನೋದು ಸಾಮಾನ್ಯವಾಗಿತ್ತು. ಅವರು ಇಲ್ಲೇ ಬಿಜಾಪುರ ಜಿಲ್ಲೆಯ ರಬಕವಿ ಬನ್ನಟ್ಟಿಯ ಚಿಕ್ಕೋಡಿ ಅನ್ನುವಂತ ಒಂದು ಫ್ಯಾಮಿಲಿಯ ತಮ್ಮಣ್ಣಪ್ಪನವರ ಮಗಳಾಗಿರ್ತಾಳ. ಅವರು ಒಂದು ಒಳ್ಳೆಯ ಸುಸಂಸ್ಕೃತವಾದಂತಹ ಮನೆತನದಲ್ಲಿರುವಂತ ಆ ಹೆಣ್ಣು ಮಗುವಿನ ಮದುವೆ ಆಗ್ತಾರ. ಮದುವೆ ಆದಂತಹ ಸಂದರ್ಭದೊಳಗ ಮುಂದವರು ಅಲ್ಲೇ ಮುಂಬೈ ಒಳಗ ಲಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರ.
ಮಾಡುವಂತ ಸಂದರ್ಭದೊಳಗ ಒಂದು ಆಕಸ್ಮಿಕವಾಗಿ ಒಮ್ಮೆ ರಬಕವಿ ಬಂದಿರ್ತಾರ 1903 ಬಂದಂತ ಸಂದರ್ಭದೊಳಗ ಅವಾಗ ಅಳಿಯ ಬಂದ ನಂತರ ಅವರ ಸಂಬಂಧಿಕರೊಳಗ ಒಬ್ರು ಮಂಚಾಲೆ ಅನ್ನುವಂತ ಒಂದು ಫ್ಯಾಮಿಲಿಯವ್ರು ಏನ್ ಮಾಡ್ತಾರ, ಒಂದು ಕಾರ್ಯಕ್ರಮಕ್ಕೆ ಊಟಕ್ಕೆ ಕರೀತಾರ ಅವ್ರಿಗೆ. ಅವಾಗ ಈ ಹಳಕಟ್ಟಿಯವರು ಸಹಿತ ಆ ಕಾರ್ಯಕ್ರಮಕ್ಕೆ ಹೋಗ್ತಾರ. ಹೋದಂತ ಸಂದರ್ಭದೊಳಗೆ ಏನಾಗತ್ತಂದ್ರ ಕಾರ್ಯಕ್ರಮ ಲೇಟ್ ಆಗತ್ತ. ಲೇಟ್ ಆದಂತ ಸಂದರ್ಭದೊಳಗ ಇವರು ಅಡ್ಡಾಡ್ತಾ ಅವ್ರ ಮನಿ ನೋಡ್ಬೇಕಂತ ವೀಕ್ಷಣೆ ಮಾಡ್ತಾ ಹೋಗ್ತಾರ. ಅಲ್ಲಿ ಜಗಲಿ ಮ್ಯಾಗ ಒಂದು ತಾಳೆಗರಿ ಗ್ರಂಥ ಇರ್ತ, ಅದನ್ನ ನೋಡ್ತಾರ. ಅದು ಚಾಮರಸನ ಪ್ರಭುಲಿಂಗ ಲೀಲೆ ಆಗಿರ್ತೈತೆ ಆ ಕೃತಿ. ಅವಾಗ ನೋಡ್ತಾರ ಅವರು. ನೋಡಿ ಆ ಎದಕ್ ಬಂದಂತ ವಿಷಯವನ್ನೇ ಮರೆತು ಅಧ್ಯಯನ ಮಾಡಕ್ ತೊಗೊಂಡ್ಬಿಡ್ತಾರ ಅವರು. ಆ ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಓದ್ತಾರ. ಅವ್ರದ್ದೊಂದು ಹವ್ಯಾಸ ಏನಾಗಿತ್ತು, ಓದುವಾಗ ಸಾರಾಂಶಗಳನ್ನ ಬರೆದು ಟಿಪ್ಪಣಿಗಳನ್ನ ಬರೆದಿಟ್ಟುಕೋಬೇಕು. ಅದನ್ನ ಮಾಡ್ತಾ ಇರ್ತಾರ. ಬಂದಂತವ್ರು ಹುಡುಕಾಡ್ತಾರ, ಹಳಕಟ್ಟಿಯವ್ರು ಎಲ್ಲಿ ಹೋದ್ರು ಅವ್ರ ಅಧ್ಯಯನದೊಳಗ ತೆಲ್ಲೀನರಾಗಿಬಿಡ್ತಾರ. ಅವಾಗ ಅವ್ರಿಗೆ ಅನ್ಸುತ್ತ ಇಂಥ ಗ್ರಂಥಗಳು ಎಷ್ಟೊಂದು ನಮ್ಮ ಭಾಗದೊಳಗೆ ಇರಬಹುದು, ನಾ ಏನಾದ್ರೂ ಒಂದು ಸಾಹಿತ್ಯದ ಒಂದು ಸೇವೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ಆಶೆ ಅವರಲ್ಲಿ ಒಡಿತಾ ಇದೆ. ಆ ಒಂದು ಘಟನೆಯಿಂದಾಗಿ ಅವರಲ್ಲಿ ಈ ಒಂದು ತಾಡೋಲೆಗಳಿರ್ಬೋದು, ಹಸ್ತಪ್ರತಿಗಳಿರ್ಬೋದು, ತಾಳೆ ಗರಿಗಳಿರ್ಬೋದು, ಇವುಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಅಭಿಲಾಷೆ ಬೆಳೀತೈತಿ. ಅಭಿಲಾಷೆ ಬೆಳೆದಂತ ಸಂದರ್ಭದೊಳಗ ಮುಂದೆ 1904 ಅವರು ಕಾನೂನು ಪದವೀಧರರಾಗಿ ಧಾರವಾಡದೊಳಗ ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರ. ಅವಾಗ ಅವರ ಮಾವನವರಾದಂತ ಚಿಕ್ಕೋಡಿ ತಮ್ಮಣ್ಣಪ್ಪನವ್ರು ಏನ್ ಹೇಳ್ತಾರ, ಧಾರವಾಡದೊಳಗ ಸಾಕಷ್ಟು ಜನ ವಕೀಲರು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ನೀವು ಕಾರ್ಯವನ್ನು ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ, ನೀವು ಯಾಕೆ ಬೆಳಗಾವಿಗೆ ಬಂದು ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡಬಾರ್ದು ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ಅವ್ರಿಗೆ ಹೌದನಿಸಿ ಅವರು ಬೆಳಗಾವಿಗೆ ಬರ್ತಾರ. 1904 ವಕೀಲಿ ವೃತ್ತಿಯನ್ನ ಮಾಡಕ ಇಲ್ಲಿ ಬೆಳಗಾವಿಗೆ ಬರ್ತಾರ. ಬೆಳಗಾವಿಗೆ ಬಂದಂತ ಸಂದರ್ಭದೊಳಗ ಅಲ್ಲಿ ಅತ್ಯಂತ ಪ್ರಸಿದ್ಧಿ ವಕೀಲರಾಗ್ತಾರ ಅವರು. ಆದ್ರೆ ಅವರ ಆರೋಗ್ಯ ಅವರಿಗೆ ಸಹಕಾರವನ್ನು ತೋರೋದಿಲ್ಲ, ಅಲ್ಲಿಯ ತಂಪು ಹವಾಮಾನ ಅವ್ರಿಗೆ ಒಗ್ಗೋದಿಲ್ಲ. ಅವಾಗ ಅವ್ರು ಹೇಳ್ತಾರ, ನೀವು ಬಿಜಾಪುರದೊಳಗೆ ಯಾಕೆ ವಕೀಲಿ ವೃತ್ತಿಯನ್ನ ಮಾಡಬಾರ್ದು ಅಂತ. ಅವಾಗ ಅವರಿಗೆ ಅದು ಸೂಕ್ತ ಅನಿಸಿ 1904 ಅವರು ಬಿಜಾಪುರಕ್ಕೆ ಹೋಗಿ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಹೋದಂತ ಸಂದರ್ಭದೊಳಗ ಅತ್ಯಂತ ಸಣ್ಣದಾದಂತ ಒಂದು ಬಾಡಿಗೆ ಮನೆಯೊಳಗ ತಮ್ಮ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಅವರ ವೈಯಕ್ತಿಕ ಜೀವನನುಳ್ಳಾಗಿ ಅವ್ರಿಗೆ ಒಟ್ಟು 7 ಜನ ಮಕ್ಕಳು. 7 ಜನರಲ್ಲಿ 3 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಅದ್ರ ದುರ್ದೈವ ಏನಪ್ಪಾ ಅಂತಂದ್ರ ಅವರ ಕಣ್ಣೆದುರಿಗೆ 6 ಜನ ಮಕ್ಕಳು ಸಾಯ್ತಾರೆ. ಅಂದ್ರೆ ಕೌಟುಂಬಿಕವಾಗಿ ಅನೇಕ ಪೆಟ್ಟುಗಳನ್ನು ತಿಂದ್ರು. ಆದ್ರೂ ಅವರು ಯಾವುದೂ ಘಟನೆಯಿಂದ ತಮ್ಮ ಸಾಹಿತ್ಯದ ಸೇವೆಯನ್ನು ಬಿಡಲಿಲ್ಲ. ಈ ರೀತಿಯಾಗಿ ಅಲ್ಲಿ ವಕೀಲ ವೃತ್ತಿಯನ್ನ ಮಾಡಕ್ ಹೋಗ್ತಾರ. ಆದ್ರೆ ಏನಾಗಿರ್ತೈತೆ ಅಂದ್ರೆ ಬರಗಾಲ ಪೀಡಿತವಾದಂತ ಪ್ರದೇಶ ಅಲ್ಲದೆ ಹಳ್ಳಿಯ ಜನ ಜಾಸ್ತಿ ಜನ ನ್ಯಾಯಕ್ಕಾಗಿ ಬರ್ತಾ ಇರ್ತಾರ. ಅವಾಗ ಆಗಿನ ಕಾಲದಲ್ಲಿ ಪೀ ಕೊಡುವಂತ ಸ್ಥಿತಿ ಒಳಗೆ ಇರೋದಿಲ್ಲ. ಅವಾಗ ಇವ್ರು ಏನ್ ಮಾಡ್ತಾರ, ಹಳ್ಳಿ ಜನ ಬಂದಂತ ಸಂದರ್ಭದೊಳಗ ಅವರಿಗೆ ಅಲ್ಲೇ ನ್ಯಾಯವನ್ನು ಬಗೆಹರಿಸಿ ಕಳಿಸ್ತಾ ಇರ್ತಾರೆ. ಅವ್ರು ಕೊಟ್ಟ ಪೀ ತಗೊಳ್ದು ಇರ್ಲಿಕ್ಕಂದ್ರೆ ಪುಕ್ಕಟೆಯಾಗಿ ನ್ಯಾಯವನ್ನು ಬಗೆಹರಿಸ್ತಾ ಇರ್ತಾರ. ಇವರ ನ್ಯಾಯ ಪದ್ಧತಿಯಿಂದ ಸುತ್ತಲಿನ ಹಳ್ಳಿ ಒಳಗೆ ಬಹಳ ಫೇಮಸ್ ಆಗಿಬಿಡ್ತಾರೆ. ಇವರು ಫೇಮಸ್ ಆಗಿಬಿಡ ಏನಾಗುತ್ತ, ಎಲ್ಲ ಹಳ್ಳಿ ಜನರು ಬರೋದು ಇವ್ರು ಹಳ್ಳಿ ವಕೀಲರು ಅಂತ ಫೇಮಸ್ ಆಗಿಬಿಡ್ತಾರ. ಅವಾಗ ಅವ್ರು ಏನಂತಾರೆ, ನೀವು ನಮ್ಗೆ ಏನಾದ್ರೂ ಪೀ ಕೊಡೋದಿದ್ರ ಪೀ ಬೇಡ, ನಿಮ್ಮ ಮನೆಯ ಸಂದುಕುಗಳಲ್ಲಿ ಅಥವಾ ಜಗಲಿಯ ಮೇಲೆ ಏನಾದರೂ ಪವಿತ್ರವಾದಂತ ಈ ತಾಡೋಲೆಗಳು, ಹಸ್ತಪ್ರತಿಗಳು, ಆಮೇಲೆ ತಾಳೆ ಗ್ರಂಥಗಳಿದ್ರೆ ತಂದು ಕೊಡ್ರಿ ಅಂತಾರೆ. ಕೆಲವೊಬ್ರು ಇವನ್ನ ತಂದು ಕೊಡ್ತಾರ, ಕೆಲವೊಬ್ರು ಅವನ್ನ ಮುಟ್ಟಿಸ್ಕೊಡೋದಿಲ್ಲ. ಯಾಕಂದ್ರೆ ಇವನ್ನ ಶರಣರ ಕಾಲದಿಂದ ನಮ್ಮ ಮನೆಯೊಳಗದ ಇವುಗಳು ಅತ್ಯಂತ ಪವಿತ್ರವಾದದ್ದು, ಇವನ್ ಯಾರಿಗೂ ಕೊಡುವಂಗಿಲ್ಲ ಅಂತ ಅಲ್ಲಿ ಕಟ್ಟಿದಂತ ಬಟ್ಟೆಗೆ ವಿಭತ್ತಿ ಹಚ್ಚುದು, ಕುಂಕುಮ ಹಚ್ಚುದು, ಪೂಜೆ ಮಾಡ್ತಾ ಇರ್ತಾರೆ. ಇವ್ರು ಏನ್ ಮಾಡ್ತಾರ, ಹಳ್ಳಿಗಳಿಗೆ ಹೋಗಿ ಬರಿಗಾಲಿನಿಂದ ಅಡ್ಡಾಡಿ ಸೈಕಲ್ ತಗೊಂಡು ಹೋಗಿ ಇಡೀ ಸುತ್ತ ಹುಚ್ಚನಂತೆ ಅಡ್ಡಾಡ್ತಾರ. ಅವ್ರು ಹೋಗುದು ಅಲ್ಲಿ ತಿಳುವಳಿಕೆ ಇದ್ದವ್ರಿಗೆ ತಿಳುವಳಿಕೆ ಹೇಳುದು, ಅವ್ರ ಮನೆಗೆ ಹೋಗುದು. ಕೆಲವೊಬ್ರು ಏನ್ ಮಾಡ್ತಾರ, ಹಣಕ್ಕಾಗಿ ನೀವು ರೊಕ್ಕ ಕೊಟ್ಟು ಅಟ್ಟ ಕೊಡ್ತೀವಿ ಅಂತಾರೆ. ಹಣವನ್ನ ಕೊಟ್ಟು ಅವನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಹೆಂಗಪ್ಪ ಅಂದ್ರೆ ಇವ್ರು ಬರೋಕ್ಕಿಂತ ಪೂರ್ವದೊಳಗ ಈ ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದವರು ಬಹಳ ಕಡಿಮೆ ಇದ್ರು. ವಿಜಯನಗರ ಕಾಲದೊಳಗ ಪ್ರೌಢದೇವರಾಯ ಇರ್ಬೋದು, ಆಮೇಲೆ ತೂಂಟದ ಮೊದಲಿನ ಸಿದ್ಧಲಿಂಗ ಯತಿಗಳಿರ್ಬೋದು, ಇವರು ಅಲ್ಲಲ್ಲಿ ಕೆಲವೊಂದು ವಚನಗಳು
ಎಲ್ಲಾ ಕೂಡಿ ಒಂದು 50 ವಚನಕಾರರ ಬಗ್ಗೆ ಮಾಹಿತಿ ಸಂಗ್ರಹಿಸಿರ್ತಾರ. ಇವ್ರು ಏನ್ ಮಾಡ್ತಾರ, ಎಲ್ಲಾ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿ ಸುಮಾರು 250 ವಚನಕಾರರನ್ನ ಬೆಳಕಿಗೆ ತರ್ತಾರೆ. ಇವರು ಬೆಳಕಿಗೆ ತಂದಂತ ಸಂದರ್ಭದೊಳಗ ಒಮ್ಮೆ ಏನಾಗತ್ತಪ್ಪ ಅಂತಂದ್ರ 1920ರೊಳಗ ಹಸ್ತಪ್ರತಿಗಳು, ತಾಳೆಗರಿಗಳು, ತಾಡೋಲೆಗಳ ಪ್ರದರ್ಶನ ನೀಡ್ತಾರೆ. ಅವುಗಳ ಮೌಲ್ಯಗಳನ್ನ ಅಂದ್ರೆ ಇವನು ನೋಡಿ ಆದ್ರೂ ಜನ ತಮ್ಮ ಮನೆಯೊಳಗಿದ್ದಂತ ಹಸ್ತಪ್ರತಿಗಳನ್ನ ತಂದು ನಮ್ಗೆ ಕೊಡಬಹುದು ಅನ್ನುವಂತ ಉದ್ದೇಶಕ್ಕಾಗಿ ಪ್ರದರ್ಶನಕ್ಕೆ ಇಡ್ತಾರ. ಈ ಸುದ್ದಿ ಸುತ್ತಲೆಲ್ಲ ಹಬ್ಬಿ ಬಿಡುತ್ತೆ. ಜನ ಸಾಗರ ರೂಪದಲ್ಲಿ ಬಂದು ಅವನ್ನೆಲ್ಲ ಅಧ್ಯಯನ ಮಾಡೋದು, ಅವುಗಳ ಅರ್ಥ ತಿಳ್ಕೊಳ್ಳೋದು, ಅವುಗಳ ಬಗ್ಗೆ ಇವರಿಂದ ಕೇಳ್ತಾರೆ. ಈ ಸುದ್ದಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ಮುಟ್ಟುತ್ತ. ಹಿಂಗ ಅಳಕಟ್ಟಿ ಅನ್ನೋರು ಈ ತಾಳೆ ವಚನಗಳ ಬಗ್ಗೆ ಸಂಗ್ರಹ ಮಾಡಿದಂತ ಹಸ್ತಪ್ರತಿಗಳ ಒಂದು ಪ್ರದರ್ಶನ ಇಟ್ಟಾರಂದಾಗ ಅವರು ಸಹಿತ ಇವುಗಳನ್ನು ನೋಡಾಕ್ ಬರ್ತಾರ. ನೋಡಾಕ್ ಬಂದಂತ ಸಂದರ್ಭದೊಳಗ ಅತ್ಯಮೂಲ್ಯವಾದಂತ ಗ್ರಂಥಗಳು ಇರ್ತಾವು, ಅತ್ಯಮೂಲ್ಯವಾದಂತ ವಚನಗಳು ಇರ್ತಾವು. ಆಮೇಲೆ ಗೊತ್ತಿಲ್ಲದಂತ ಅನೇಕ ವಚನಕಾರರ ವಚನಗಳು ಸಹಿತ ಅಲ್ಲಿ ಇರ್ತಾವಲ್ಲ, ಅವನು ನೋಡಿ ಅವ್ರಿಗೆ ಬಹಳ ಸಂತೋಷ ಆಗತ್ತೆ. ಯಾಕಂದ್ರೆ ಇಂಥ ಸಾಹಿತ್ಯ ಸೇವೆಯನ್ನ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರು ಏನ್ ಹೇಳ್ತಾರ, ಇವು ಬರೀ ಹಸ್ತಪ್ರತಿಗಳಾಗಿ ಇರಬಾರ್ದು, ಇವನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವ್ದಾದ್ರು ಗ್ರಂಥ ರೂಪದಾಗ ನೀವು ತರಬೇಕು ಅಂತ ಹೇಳ್ತಾರ. ಹೇಳಿದಾಗ ಅವರ ತಂದೆಯವರು ಇವ್ರು ಶಿಷ್ಯರಾಗಿರ್ತಾರ. ಅಂತ ಗುರುಗಳ ಆಶೀರ್ವಾದ ನನಗಿದ್ರ ನಾ ಬೇಕಾದಂತ ಕೃತಿಗಳನ್ನ ಮಾಡ್ತೀನಿ ಅನ್ನುವಂತ ಅದು ಒಂದು ಸ್ಫೂರ್ತಿ ಆಗತ್ತೆ. ಯಾಕಂದ್ರೆ ಇಂಥ ಮಹಾತ್ಮರು ನನಗ ಬೆನ್ನಿಗೆ ನಿಂತಾರಲ್ಲ ಅನ್ನುವಂತ ಒಂದು ಸಂತೋಷ ಆಗತ್ತೆ ಅವ್ರಿಗೆ. ಆಮೇಲೆ ಮುಂದ ಅದಕ್ಕಿಂತ ಪೂರ್ವದೊಳಗ 1904ರೊಳಗ ಧಾರವಾಡದೊಳಗ ಒಂದು ವೀರಶೈವ ಮಹಾ ಸಮ್ಮೇಳನ ನಡೆದಿರ್ತೈತಿ. ಅದಕ್ಕ ಈ ಶಿರ್ಸಂಗಿ ಲಿಂಗರಾಜರು ಅಧ್ಯಕ್ಷತೆಯನ್ನು ವಹಿಸಿರ್ತಾರ. ಅಧ್ಯಕ್ಷತೆಯನ್ನು ವಹಿಸಿದಂತ ಸಂದರ್ಭದೊಳಗ ಅವ್ರು ಏನ್ ಹೇಳ್ತಾರ, ಸಮಾಜ ಸುಧಾರಣೆ ಆಗಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳು ಹುಟ್ಟುಕೋಬೇಕು. ಶಿಕ್ಷಣ ಸಂಸ್ಥೆಗಳು ಹುಟ್ಟುಕೊಂಡಾಗ ಮಾತ್ರ ಸಮಾಜದ ಸುಧಾರಣೆ ಆಗುತ್ತ. 4-6 ಜನ ಅಕ್ಷರಗಳನ್ನ ಕಲಿತಾರ. ಅದಕ್ಕಾಗಿ ಶಿಕ್ಷಣದ ಸುಧಾರಣೆ ಮಾಡ್ಬೇಕಂದಾಗ ಅವಾಗ ಬೇರೆ ಬೇರೆ ಸ್ಥಳಗಳಿಂದ ದೊಡ್ಡ ದೊಡ್ಡ ದೇಶಮುಖರು, ದೇಸಾಯರು ಇಂಥವ್ರೆಲ್ಲರೂ ಬಂದಿರ್ತಾರೆ. ಅನೇಕ ಮಠಾಧೀಶರು ಬಂದಿರ್ತಾರ. ಅವಾಗ ಅನ್ಸುತ್ತವ್ರು, ಹೌದಲ್ಲ ನಾವು ಶಿಕ್ಷಣಕ್ಕಾಗಿ ಏನಾದರೂ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಅವರ ಮಾತುಗಳನ್ನ ಕೇಳಿ ಅವ್ರು ಹೇಳ್ತಾರೆ, ನೀವು ಏನ್ ಮಾಡೋಕ್ಕಿಂತ ಮೊದಲ ಸಮಾಜ ಸುಧಾರಣೆ ಆಗ್ಬೇಕಾದ್ರೆ, ನಾಡು ಒಂದು ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು. ಯಾಕಂದ್ರೆ ಅವಾಗ ಬೇರೆ ಬೇರೆ ಕಡೆ ಶಿಕ್ಷಣ ಸಂಸ್ಥೆಗಳಿರ್ತಾವ. ಪುಣಾಕ್ ಹೋಗ್ಬೇಕು, ಸಾಂಗ್ಲಿಗೆ ಹೋಗ್ಬೇಕು, ಬಾಂಬೆಗೆ ಹೋಗ್ಬೇಕು. ಎಲ್ಲರಿಗೆ ಶಿಕ್ಷಣ ಕೈಗೆ ಎಟ್ಕೋದಿಲ್ಲ ಅನ್ನುವಂತ ಸಂದರ್ಭವನ್ನು ತಿಳ್ಕೊಂಡು ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ಮಾತುಗಳನ್ನು ಕೇಳಿ 1906ರೊಳಗ ಬೀಳೂರು ಅಜ್ಜನವರು ಬಾಗಲಕೋಟೆ ಒಳಗ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಅವರು ಒಂದು ಮೊಟ್ಟಮೊದಲನೇದಾಗಿ ಹೈಸ್ಕೂಲ್ ಪ್ರಾರಂಭ ಮಾಡ್ತಾರ. ಬಿಜಾಪುರದಿಂದಲೂ ಬಂದಿರ್ತಾರ. ಬಂದಂತ ಸಂದರ್ಭದೊಳಗ 1910ರೊಳಗ ಒಂದು ಅಡತಿ ಅಂಗಡಿ ಒಳಗ ಸಮಾನ ಮನಸ್ಕರು ಕೂಡಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಒಂದು ಅಟ್ಟದ ಮ್ಯಾಗ ಕೂಡಿ ಒಂದು ಸಂಸ್ಥೆಗೆ ಅಡಿಗಲ್ ಹಾಕ್ತಾರ. ಅವರು ಇನ್ನ ಸಂಸ್ಥೆಗೆ ಹೆಸರು ಇಟ್ಟಿರುವುದಿಲ್ಲ. ಒಂದು ಅಡಿಗಲ್ಲನ್ನು ಮಾಡಿ 1917ರೊಳಗ ಸಿದ್ದೇಶ್ವರ ಹೈಸ್ಕೂಲ್ ಅನ್ನೋದನ್ನ ಪ್ರಾರಂಭ ಮಾಡ್ತಾರ. ಆ ಸಿದ್ದೇಶ್ವರ ಹೈಸ್ಕೂಲ್ ಹೆಂಗಪ್ಪ ಆತಂದ್ರ, ಮೊದಲ ಈ ಕ್ರೈಸ್ತ ಮಿಷನರಿಗಳು ಈ ಬಾಗಲಕೋಟೆ ಜಿಲ್ಲೆಯ ಕಲಾದಿ ಅಂತ ಒಂದು ಊರೈತಿ. ಅದು ಒಂದು ಶೈಕ್ಷಣಿಕವಾಗಿ ಶ್ರೇಷ್ಠವಾದಂತ ಒಂದು ಭಾಷನ್ ಮಿಷನ್ ಇಂಗ್ಲಿಷ್ ಸ್ಕೂಲ್ ಇತ್ತಲ್ಲಿ. ಅವಾಗ ಬಿಜಾಪುರ ಒಂದು ಸಾಮಾನ್ಯ ಹಳ್ಳಿಯಾಗಿತ್ತು. ಅವಾಗ ಇವರ ಶಿಕ್ಷಣ ಒಂದು ಕಳಕಳಿಯನ್ನ ಕಂಡು ಈ ಶಾಲೆಯನ್ನು ಬಿಜಾಪುರಕ್ಕೆ ಶಿಫ್ಟ್ ಮಾಡ್ತಾರ. ಭಾಷನ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನ ಅಲ್ಲಿ ಶಿಫ್ಟ್ ಮಾಡಿದಾಗ ಅದಕ್ಕೆ ಅವ್ರು ಏನ್ ಮಾಡ್ತಾರ, ಆ ಶಾಲೆಗೆ ಸಿದ್ದೇಶ್ವರ ಹೈಸ್ಕೂಲ್ ಅನ್ನೋದನ್ನ ಮೊದಲ 1917ರೊಳಗ ನಾಮಕರಣ ಮಾಡ್ತಾರ. ಮೊಟ್ಟ ಮೊದಲನೇದಾಗಿ ಅಲ್ಲಿ ಪ್ರಾರಂಭ ಆಯಿತು. ಮುಂದೆ 1945ರೊಳಗ ಯಾವುದೇ ಶಾಲೆಗಳನ್ನು ಪ್ರಾರಂಭ ಮಾಡಕ್ ಆಗೋದಿಲ್ಲ. ಅಲ್ಲೇನಿತ್ತಪ್ಪ ಅಂದ್ರೆ ಬಿಜಾಪುರದೊಳಗ ಮರಾಠಿ ಶಾಲೆಗಳು ಹೆಚ್ಚಿನ ಪ್ರಭಾವ ಇತ್ತು. ಇದು ಪಗು ಹಳಕಟ್ಟಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತು. ನಮ್ಮ ನಾಡಿನೊಳಗ ನಮ್ಮ ಭಾಷೆಯ ಶಾಲೆಗಳಿಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು, ಶಾಲೆಗಳನ್ನ ಪ್ರಾರಂಭ ಮಾಡಿ ಇದನ್ನು ಪ್ರಚಾರ ಮಾಡಿದ್ರು. ಎಲ್ಲಾ ಹೆಣ್ಣು ಮಕ್ಕಳು ಸಹಿತ ಶಿಕ್ಷಣವನ್ನು ಕಲಿಯಲೇಬೇಕು. ಆಮೇಲೆ ಹಂಗ್ ಮಾಡಿ ಸುಮಾರು 8 ವರ್ಷಗಳ ಕಾಲ ಸತತ ಪರಿಶ್ರಮದಿಂದ ಒಂದು 10 ವರ್ಷಕ್ಕೆ ಹೆಂಗಾತಂದ್ರ ಮರಾಠಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದು ಕನ್ನಡ ಶಾಲೆಗಳು ಬಹಳ ಪ್ರಚಾರ ಅದು ಅವ್ರಿಗೆ ಬಹಳ ಹೆಮ್ಮೆ ಆಯ್ತು.
ಒಟ್ಟಾರೆ ಹೆಣ್ಣು ಮಕ್ಕಳು ಸಹಿತ ಕಲಿತಾ ಇದ್ದಾರ. ಆಮೇಲೆ ಕನ್ನಡ ಭಾಷೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಸಹಿತ ಒಂದು ಪ್ರಜ್ಞೆ ಬರ್ತಾ ಇದೆ ಅನ್ನುವಂತ ಮನೋಭಾವನೆ ಬಂತು. ಹಾಗೆ ನಡೆದಾಗ ಮುಂದೊಂದು 1945 ಒಂದು ಘಟನೆ ನಡೀತು. ಏನಪ್ಪಾ ಅಂದ್ರೆ ಆ ಬಂತನಾಳ ಶಿವಯೋಗಿಗಳು ಒಮ್ಮೆ ಹಾಗೆ ವಾಯು ವಿಹಾರಕ್ಕೆ ಹೋಗಿರ್ತಾರೆ. 4 ಮಂದಿ ತಮ್ಮ ಆತ್ಮೀಯರನ್ನು ಕರ್ಕೊಂಡು ಹೊಂಟಾಗ ಒಂದು ವಿಶಾಲವಾದಂತ ಹಾಳು ಭೂಮಿ ಕಾಣುತ್ತೆ. ಅದು ಸುಮಾರು 54 ಎಕರೆ 16 ಗುಂಟೆ ಇರುತ್ತೆ. ಅವಾಗ ಬಡತನ ಇತ್ತು. ಇದು ಯಾರ್ದು ಅಂತ ಕೇಳ್ತಾರ. ಕೇಳಿದಂತ ಸಂದರ್ಭದೊಳಗ ಗೊತ್ತಿದ್ದವ್ರು ಹೇಳ್ತಾರ, ಇಲ್ಲಿ ಒಬ್ಬ ಬಂಗಾರಮ್ಮ ಸಜ್ಜನ್ ಅನ್ನುವಂತ ಹೆಣ್ಮಗಳದು ಇದು ಭೂಮಿ ಅಂತ ಹೇಳ್ತಾರ. ಹಾಗಾದ್ರೆ ನಾಳೆ ಆಕೆ ಮನೆಗೆ ಹೋಗೋಣಂತ ತಮ್ಮ ಆತ್ಮೀಯರು ಹೇಳ್ತಾರ. ಮುಂಜಾನೆ ಏನಾನ ಅವ್ರ ಮನೆಗೆ ಹೋಗ್ತಾರ. ಹೋದಾಗ ಆ ಹೆಣ್ಮಗಳಿಗೆ ಗಾಬರಿ ಆಗಿಬಿಡುತ್ತ. ಬಂತುನಾಳ ಶಿವಯೋಗಿಗಳು ನಮ್ಮ ಮನೆಗೆ ಬಂದಾರ, ಬರ್ರಿ ಅಪ್ಪರ ಒಳಗೆ ಬರ್ರಿ ಅಂತಾರ. ನಾನು ಒಳಗೆ ಬರ್ಬೇಕಾದ್ರೆ ನನ್ನ ಕೆಲವೊಂದು ಕಂಡೀಷನ್ ಐತಿ, ಹಂಗಿದ್ರೆ ಬರ್ತೀನಿ ಅಂತ. ಒಳಗೆ ಬರ್ರಿ ಅಂತ, ನಾ ಒಟ್ಟ ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ನಾನು ಏನು ಇಲ್ಲ, ನಮ್ಮ ನಾಡು ಒಂದು ಬರದ ನಾಡು, ಇಲ್ಲಿ ಶೈಕ್ಷಣಿಕ ಪ್ರಗತಿ ಇಲ್ಲ, ಶೈಕ್ಷಣಿಕವಾಗಿ ಬಹಳ ತೊಂದರೆ ಐತಿ. ಅದಕ್ಕಾಗಿ ನಿನ್ನೆ ವಾಯುವಾರಕ್ಕೆ ಹೋದಾಗ ಆ ಭೂಮಿ ನಿಮ್ದು ಅಂತ ಕೇಳಿದೆ. 54 ಎಕರೆ 6 ಗುಂಟೆ ಒಂದು 16 ಗುಂಟೆ ಐತಂತ. ನೀ ಯಾಕ ಈ ಜಾಗವನ್ನ ಶಿಕ್ಷಣ ಸಂಸ್ಥೆಗೆ ಕೊಡಬಾರದು ಅಂತ ಕೇಳಿಬಿಡ್ತಾರ. ಕೇಳಿದಂತ ಸಂದರ್ಭದೊಳಗ ಆ ಹೆಣ್ಮಗ್ ಹೇಳ್ತಾರ, ನನಗೊಬ್ಬ ಮಗಳದಾಡ್ರಿ, ಆಕೆಗೆ ಕೊಡಬೇಕು ಅಂತ. ಅವಾಗ ಅವ್ರೊಂದು ಮಾತು ಹೇಳ್ತಾರೆ, ನಿನ್ನ ಒಬ್ಬಕ್ಕೆ ಮಗಳಿಗೆ ಕೊಟ್ರ ಅದು ಸ್ವಾರ್ಥ ಆಗತ್ತ. ಇಡೀ ನಮ್ಮ ನಾಡಿನ ಮಕ್ಕಳಿಗಾಗಿ ಕೊಟ್ರ ನೀನು ಎಲ್ಲಾ ಮಕ್ಕಳಿಗೆ ತಾಯಿ ಆಗ್ತಿ ಅನ್ನುವಂತ ಮಾತನ್ನು ಕೇಳಿದಾಗ ಆಕಿ ಮರು ಮಾತನಾಡದೆ ಒಳಗೋಗಿ ಆ ಎಲ್ಲಾ ದಾಖಲೆಗಳನ್ನ ಅವ್ರ ಜೋಳಿಗೊಳಗೆ ಹಾಕಿಬಿಡ್ತಾರೆ. ಹಾಕಿಬಿಡಣ ಆ ಎಲ್ಲಾ ಅವ್ರಿಗೆ ಆಗತ್ತ, ಸಂತೋಷ ಆಗತ್ತ. ಅವಾಗ ಒಳಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಅವಾಗ ಮೊಟ್ಟ ಮೊದಲನೇದಾಗಿ ಒಂದು ಪ್ರಾರಂಭಿಕವಾಗಿ ಒಂದು ಬಾಡಿಗೆ ಒಳಗ ಒಂದು ವಿಜಯ ಕಾಲೇಜ್ ಅನ್ನೋದನ್ನು ಪ್ರಾರಂಭ ಮಾಡ್ತಾರ 1945. ಅದು ಮುಂದೆ ಹೆಮ್ಮರವಾಗಿ ಬೆಳೆದು ಇವತ್ತು ಸುಮಾರು 85ಕ್ಕಿಂತ ಹೆಚ್ಚು ಉನ್ನತ ಕಾಲೇಜುಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಸಹಿತ ಈ ಪಗು ಹೊಳಕಟ್ಟಿಯವರ ಒಂದು ಶ್ರಮ ಇದೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಬರೇ ಪಗು ಹೊಳಕಟ್ಟಿಯವರ ಶ್ರಮ ಅಷ್ಟೇ ಇಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಾರಂಭ ಆಗಬೇಕಾದ್ರೆ ಅವ್ರದ್ದು ಅದರಲ್ಲಿ ಪಾತ್ರ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಅವರು ಅಧ್ಯಯನ ಮಾಡ್ತಾ 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 ವಚನಗಳನ್ನು ಸಂಗ್ರಹ ಮಾಡ್ತಾರ. ಸಂಗ್ರಹ ಮಾಡಿದಾಗ ಇವನ್ನ ಪ್ರಿಂಟ್ ಮಾಡ್ಬೇಕಲ್ಲ ಅನ್ನುವಂತ ಒಂದು ಯೋಚನೆ ಬರ್ತಾ 1922 ಈ ಮಂಗಳೂರು ಸಮಾಚಾರ ಅನ್ನುವಂತ ಪತ್ರಿಕೆಯನ್ನ ಈ ಕ್ರೈಸ್ತ ಮಿಷನರಿಗಳು ಮಂಗಳೂರೊಳಗ ಆ ಪತ್ರಿಕೆಯನ್ನ ನಡೆಸ್ತಾ ಇರ್ತಾರ. ಅವಾಗ ಏನ್ ಮಾಡ್ತಾರ ಅಂದ್ರ ಮಂಗಳೂರಿಗೆ ಇವರ ಹಸ್ತಪ್ರತಿಗಳನ್ನು ಕಳಿಸ್ತಾರ. ಅದ್ರ ಜೊತೆಗೆ 500 ರೂಪಾಯಿ ಹಣವನ್ನು ಕೊಟ್ಟು ಈ ಹಸ್ತಪ್ರತಿಗಳನ್ನ ನೀವು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ರಿ ಅಂತ. ಅವನ್ನೆಲ್ಲ ಅಧ್ಯಯನ ಮಾಡ್ತಾರ. ಅವರು ಮಾಡಿ 6 ತಿಂಗಳು ತಗೊಂಡು ಅವ್ರು ವಿಚಾರ ಮಾಡ್ತಾರ, ಈ ಹಸ್ತಪ್ರತಿಗಳು ಪುಸ್ತಕ ರೂಪದಲ್ಲಿ ಬಂದ್ರ ನಮ್ಮ ಬೈಬಲ್ಗಿಂತ ಅತ್ಯಮೂಲ್ಯವಾದಂತ ತತ್ವಗಳು ಇವು ಅದಾವ. ನಮ್ಮ ಬೈಬಲ್ ಇವತ್ತ 193 ದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದೈತಿ. ಈ ಪುಸ್ತಕಗಳು ಹೊರ ಬಂದ್ರೆ ನಮ್ಮ ಧರ್ಮ ಏನಾದ್ರೂ ಕುಂಠಿತವಾಗಬಹುದು ಅನ್ನುವಂತ ಒಂದು ಉದ್ದೇಶದಿಂದ ಇವು ನಮಗ ಪ್ರಿಂಟ್ ಮಾಡಕ್ ಆಗುವುದಿಲ್ಲ, ಇದರಿಂದ ನಮ್ಮ ಧಾರ್ಮಿಕತೆಗೆ ತೊಂದರೆ ಆಗುತ್ತೆ ಅನ್ನುವಂತ ಮನೋಭಾವನೆಯಿಂದ 6 ತಿಂಗಳು ಇಟ್ಕೊಂಡು ಆ ಹಸ್ತಪ್ರತಿಗಳನ್ನ ಏನ್ ಮಾಡ್ತಾರ, ವಾಪಸ್ ಕಳಿಸ್ಬಿಡ್ತಾರ. ವಾಪಸ್ ಕಳ್ಸನ ಇವ್ರು ವಿಚಾರ ಮಾಡ್ತಾರೆ, ಹೇಗಾದ್ರೂ ಮಾಡಿ ಇವನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ಲೇಬೇಕಂತ 1923 ಬೆಳಗಾವಿಯೊಳಗ ಒಂದು ಆ ಪುಸ್ತಕಗಳು ಪ್ರಕಟ ಆಗ್ತಾವ. ಮತ್ತವ್ರು ವಿಚಾರ ಮಾಡ್ತಾರ, ನಾನಾ ಯಾಕೆ ಒಂದು ಮುದ್ರಣಾಲಯವನ್ನು ಪ್ರಾರಂಭ ಮಾಡಬಾರದು ಅಂತ. ಅವಾಗ ಅವರು ಒಂದು ಚಿಕ್ಕದಾದಂತ ಒಂದು ಮನೆಯನ್ನು ಕಟ್ಕೊಂಡಿರ್ತಾರ. ಆ ಮುದ್ರಣಾಲಯಕ್ಕಾಗಿ ಅವ್ರು ಏನ್ ಮಾಡ್ತಾರ, ಆ ಮನೆಯನ್ನ ಮಾರ್ತಾರ. ಮನೆಯನ್ನ ಮಾರಿ ಒಂದು ಸಣ್ಣ ಮುದ್ರಣಾಲಯವನ್ನ ಪ್ರಾರಂಭ ಮಾಡ್ತಾರ. ಆ ಮುದ್ರಣಾಲಯಕ್ಕೆ ಒಂದು ಹೆಸರು ಇಡ್ತಾರ, ಹಿತಚಿಂತಕ ಅಂತ. ಆ ಮುದ್ರಣಾಲಯಕ್ಕೆ ಹಿತಚಿಂತಕ ಅಂತ ಇಟ್ಟು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರ. ಅವರು ಶಿವಾನುಭವ ಅನ್ನುವಂತ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರ. ಆಗಿನ ಕಾಲದೊಳಗ ಸುಮಾರು 300 ಜನ ಅದಕ್ಕೆ ಚಂದಾದಾರ ಆಗಿರ್ತಾರೆ. ಅಂದ್ರೆ ನಾಡಿನ ಪ್ರಖ್ಯಾತಿ ಪಡೆದಂತ ವ್ಯಕ್ತಿಗಳ ಸಾಹಿತ್ಯ, ನಾಡು, ನುಡಿಗಾಗಿ ಬರುವಂತ ಆ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇರ್ತವೆ. ಹೊಸ ಹೊಸ ವಚನಗಳ ಶೋಧನಂಗ ಆ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ನವ ಕರ್ನಾಟಕ ಅನ್ನುವಂತ ಒಂದು ವಾರ ಪತ್ರಿಕೆಯನ್ನು ಸಹಿತ ಅವರು ಪ್ರಾರಂಭ ಮಾಡ್ತಾರ. ಹೀಗೆ ಅವರ ಸೇವೆ ಪ್ರಾರಂಭ ಆಗುತ್ತೆ. ಅವ್ರು ಹೆಂಗ ಅಧ್ಯಯನ ಮಾಡ್ತಾ ಇದ್ರಪ್ಪ ಅಂತಂದ್ರ, ಹಸ್ತಪ್ರತಿಗಳು ಶಿಖರ ಅವುಗಳ ಟಿಪ್ಪಣಿ ಬರೆದು ದಿನಕ್ಕೆ 18 ತಾಸು
ಅಧ್ಯಯನ ಮಾಡುದು, ಟಿಪ್ಪಣಿ ಬರೆದು ಅವನ್ನ ಪ್ರೂಫ್ ತಿದ್ದುದು ಇದೇ ಮಾಡ್ತಾ ಇರ್ತಾರ. ಆದ್ರ ಮನೆಯೊಳಗ ಅತ್ಯಂತ ಕಡು ಬಡತನ ಅಂತ ಸಂದರ್ಭದೊಳಗ ಅವ್ರ ಹೆಂಡತಿ ಒಂದು ಮಾತು ಹೇಳ್ತಾಳ. ಅವ್ರ ಹೆಂಡತಿ ಹೆಸರು ಭಾಗೀರಥಿ ಅನ್ನೋರು. ಇಷ್ಟೆಲ್ಲ ಕಷ್ಟ ಮಾಡಿ ಇದನ್ನ ಮಾಡುದ್ರ ಏನೈತಿ, ನೀವ್ ಯಾಕೆ ಮತ್ತೆ ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡಬಾರ್ದು ಅಂದಾಗ ಇವ್ರಿಗೆ ಅನ್ಸುತ್ತೆ, ಹೌದಲ್ಲ ಇಷ್ಟ ಕಷ್ಟ ಪಡೋದ್ರ ಏನೈತಿ, ನಾವು ವಕೀಲಿ ವೃತ್ತಿ ಮಾಡಿದ್ರೆ ಬೇಕಾದಷ್ಟು ಗಳಿಸಬಹುದು ಅನ್ನುವಂತ ಒಂದು ವಿಚಾರ ಬಂದಾಗ ಅವರ ಮಾವನರಿಗೆ ಅವರ ಹೆಂಡತಿ ಹೇಳ್ತಾರ, ಹಿಂಗ ನಮ್ಮ ಯಜಮಾನ್ರು ಇನ್ಮ್ಯಾಗಿಂದ ಈ ಕೆಲಸ ಬಿಟ್ಟು ಇದನ್ನ ಮಾಡ್ಬೇಕಂದಾಗ ಅವ್ರು ಬಂದು ಹೇಳ್ತಾರೆ, ವಕೀಲಿ ವೃತ್ತಿ ನೀನು ಹೊಟ್ಟೆ ತುಂಬಿಸಬಹುದು, ಆದ್ರೆ ಇವರು ಇವತ್ತು ಮಾಡುವಂತ ಕಾರ್ಯ ಏನೈತಲ್ಲ ಅದು ಜಗತ್ ಪ್ರಸಿದ್ಧವಾದದ್ದು. 12ನೇ ಶತಮಾನದ ಶರಣರ ರೂಪದೊಳಗ ನಿಮ್ಮ ಯಜಮಾನರನ್ನ, ಆ ಶರಣರನ್ನ ಯಾರು ಕಂಡಿಲ್ಲ, ಆದ್ರೆ ಇವರನ್ನ ಶರಣರು ಅಂತ ಕಾಣ್ತಾ ಇದಾರ. ಅದಕ್ಕ ನಾನು ಅವಕಾಶ ಕೊಡುವುದಿಲ್ಲ, ಅವ್ರಿಗೇನು ಅವಕಾಶ ಕೊಡುವುದಿಲ್ಲ. ನಿನಗೇನಾದ್ರೂ ತೊಂದರೆ ಆಗಬೇಕಾದ್ರೆ ನಾ ಸಹಾಯ ಮಾಡ್ತೇನೆ, ಆದ್ರೆ ಈ ಕಾರ್ಯವನ್ನ ಅವ್ರು ಹೊರತು ಮತ್ತಾರು ಮಾಡಾಕಿಲ್ಲ ಅಂತ ಮನ ಪರಿವರ್ತನೆ ಮಾಡ್ತಾರೆ. ಮನಸ್ಸು ಪರಿವರ್ತನೆ ಮಾಡಿದಾಗ ಅವ್ರಿಗೆ ಮನಸ್ಸಿಲ್ಲ, ಇದ್ರಾಗ ಸಾಧನೆ ಮಾಡ್ಬೇಕಂತಿರ್ತ. ಅವರ ಹೆಂಡತಿ ಒತ್ತಾಯಕ್ಕಾಗಿ ನೋಡು ನಂದಿರ್ತಾರ. ಅವಾಗ ಅವ್ರ ಹೆಂಡತಿಯು ಏನ್ ಮಾಡ್ತಾರ, ಆತು ಇನ್ನ ಅಂತ ವಿಚಾರವನ್ನು ಎಂದೂ ನಾನು ಮಾಡುವುದಿಲ್ಲ ಅಂತ. ಹೀಗೆ ಕೆಲಸ ಮಾಡುವಾಗ ಅವ್ರಿಗೆ ಬಹಳ ಹಸಿವಿನ ಬಾಧೆ ಬಹಳ ಆಗತ್ತ. ಅವ್ರು ಒಮ್ಮೆ ಏನ್ ಮಾಡ್ತಾರ, ಅವರು ಬಬಲೇಶ್ವರದ ಶಾಂತವೀರ ಸ್ವಾಮಿಗಳಂತ ಇರ್ತಾರ. ಅವ್ರ ಕಡೆ ಏನ್ ಮಾಡ್ತಾರ, ತಾವು ಪ್ರಕಟ ಮಾಡಿದಂತ ಪುಸ್ತಕಗಳನ್ನು ಒಂದು ಬಂಡೆಯಾಗಿ ಇರ್ಕೊಂಡು ಅವ್ರ ಕಡೆ ಹೋಗ್ತಾರ. ಅವಾಗ ಬರೀ ಹೇಳ್ಕಟ್ಟವ್ರೆ ಯಾಕೆ ಬಂದ್ರಿ ಅಂತ ಹೇಳ್ತಾರ. ಇಲ್ಲ, ನಮ್ಮ ಮನೆಯೊಳಗ ಹಸಿವಿನ ಬಹಳ ತೊಂದರೆ ಐತಿ, ಅದಕ್ಕಾಗಿ ಎಲ್ಲಾ ಪುಸ್ತಕ ಖರೀದಿ ಮಾಡಿ ನನಗ ಕಳಕಳಿ ಕೊಡ್ರಿ ಅಂತಾರ. ಅವಾಗ ಅವರ ಮಾತುಗಳನ್ನು ಕೇಳಿ ಸ್ವಾಮಿಗಳಿಗೆ ಕಣ್ಣಾಗಿ ನೀರು ಬರ್ತಾರೆ. ಸಮಾಜದ ಸೇವೆ ಮಾಡುವಂತ ವ್ಯಕ್ತಿಗೆ ಎಷ್ಟೊಂದು ಕಷ್ಟ ಬರ್ತಾ ಇದೆ ಅನ್ನುವಂತ ಉದ್ದೇಶಕ್ಕಾಗಿ ಅವ್ರು ಏನ್ ಮಾಡ್ತಾರ, ನಿನ್ನ ತೃಪ್ತಿಗಾಗಿ ನಾ ಮಟ್ಟಕ್ಕೆ ಬುಕ್ಕ ತೋತೀನಿ ಅಂತ ಹೇಳಿ ಆ ಪುಸ್ತಕವನ್ನು ತೆಗೆದುಕೊಂಡು ಬಂಡೆ ತುಂಬಾ ಕಾಳು ಕಡಿಗಳನ್ನು ತುಂಬಿ ಅವ್ರಿಗೆ ಮತ್ತೆ 500 ರೂಪಾಯಿ ಕೊಟ್ಟು, ನಿಮ್ಮ ಸಾಹಿತ್ಯ ಸೇವೆ ಮುಂದುವರಿಲಿ, ಬೇಕಾದಂತ ಕಷ್ಟ ಆದ್ರೂ ನಾವು ನಿಮಗೆ ಬೆಂಬಲವಾಗಿ ನಿಂದಿರ್ತೀವಿ ಅಂತ ಹೇಳ್ತಾರೆ. ಈ ಸುದ್ದಿಯನ್ನ ಅವರು ಮಠಾಧೀಶರೊಳಗೆ ಹಂಚ್ಕೋತಾರ. ಅವರು ಮಠಾಧೀಶರೊಳಗೆ ಹಂಚ್ಕೋತಾರ. ಅವಾಗ ಈ ನಾಗನೂರು ಶಿವಬಸವ ಸ್ವಾಮಿಗಳು, ಬಂತನಾಳ ಶಿವಯೋಗಿಗಳು, ಆಮೇಲೆ ಈ ಬಬಲೇಶ್ವರದ ಶಾಂತವೀರ ಸ್ವಾಮಿಗಳು ಅವರ ನಿನ್ನ ಸಾಹಿತ್ಯ ಸೇವೆಗೆ ಸಹಾಯಕ್ಕಾಗಲಿ ಅನ್ನುವಂತ ಆರ್ಥಿಕ ಸಹಾಯವನ್ನು ಮಾಡ್ತಾರ. ಅವರ ಕೆಲಸ ನಡೀತೈತಿ. ಈ ಸುದ್ದಿ ಮೈಸೂರು ಮಹಾರಾಜರಿಗೆ ತಲುಪುತ್ತ. ಆಗ ಪ್ರಕಟ ಆದಾಗ ಇಷ್ಟು ಕಷ್ಟದೊಳಗೆ ಮಾಡ್ತಾ ಇದ್ದಾಗ ಅವರು ಇವ್ರಿಗೊಂದು ಮಾತು ಕೇಳ್ತಾರ, ನನ್ನಿಂದ ನಿಮ್ಗೆ ಏನಾದರೂ ಸೇವೆ ಮಾಡುವಂತ ಅವಕಾಶವನ್ನು ಮಾಡಿಕೊಡ್ರಿ ಅಂದಾಗ ಅವರು ಬಹಳ ವಿನಮ್ರವಾಗಿ ಹೇಳ್ತಾರೆ, ನಾನ್ ನಿಮ್ಮಿಂದ ದೊಡ್ಡ ಸಹಾಯ ಪಡೆಯುವುದಿಲ್ಲ, ನನ್ನ ಮುದ್ರಣಾಲಯಕ್ಕೆ ಕೆಲವೊಂದು ಅಕ್ಷರಗಳ ಮೊಳೆಗಳ ಕಡಿಮೆಗೆವು, ಅಕ್ಷರಗಳ ಜೋಡಣೆ ಮಾಡ್ಬೇಕಾದ್ರೆ ಮೊಳೆಗಳು ಕಡಿಮೆಗೆವು, ಅದಕ್ಕಾಗಿ ಆ ಮೊಳೆಗಳನ್ನು ನೀವು ಕೊಟ್ರೆ ಬಹಳ ಉಪಕಾರ ಆಗತ್ತೆ ಅಂತಂತಾರ. ಅವಾಗ ಅವ್ರು ಅಂತಾರ, ಬೇಕಾದಂತದ್ದು ಕೇಳ್ಬೋದಾಗಿತ್ತು, ಆದ್ರೆ ಈ ಸಾಹಿತ್ಯ ಸೇವೆ ಅವಾಗ ಕೆಲವೊಂದು ಮೊಳೆಗಳನ್ನು ಕೊಟ್ಟು ಆ ಮುದ್ರಣಾಲಯಕ್ಕೆ ಏನ್ ಬೇಕು ಅದನ್ನೆಲ್ಲ ಒದಗಿಸಿಕೊಡ್ತಾರ. ಅವರು ಒದಗಿಸಿಕೊಟ್ಟು ಹಾಗೆ ಅವರು ಊರು ಕೇರಿಗಳು, ಗುಡಿ ಗುಂಡಾರಗಳು ಅಡ್ಡಾಡಿ ಅನೇಕ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡ್ತಾರ. ಒಮ್ಮೆ 1928ರೊಳಗ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮ ನಡೆದೈತೆ ಬಿಜಾಪುರದಾಗ. ಅವಾಗ ಕನ್ನಡದ ಕಣ್ವ ಕುವೆಂಪು ಅವರ ಗುರು BM ಶ್ರೀ ಅವರು ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರ ಮುಖ್ಯ ಅತಿಥಿಗಳಾಗಿ. ಬಂದಂತ ಸಂದರ್ಭದೊಳಗ ಆ ಕಾರ್ಯಕ್ರಮ ಲೇಟ್ ಆಗತ್ತ. ಅಲ್ಲಿ ಸಂಘಟಕರು ಏನಂತಾರ, ಹೆಂಗಾದ್ರು ಬಂದಿರಿ, ಇಲ್ಲಿ ವಿಶ್ವ ಪ್ರಸಿದ್ಧ ಗೋಲ್ ಗುಮ್ಮಟ ಐತಿ, ಅದನ್ನ ಯಾಕೆ ನೋಡ್ಕೊಂಡು ಬರಬಾರ್ದು ಅಂತ. ಅವಾಗ ಅವ್ರಂತಾರ, ವಿಶ್ವ ಪ್ರಸಿದ್ಧ ಗೋಲ್ ಗುಮ್ಮಟಕ್ಕಿಂತ ನಿಮ್ಮೂರಾಗ ಒಂದು ವಚನ ಗುಮ್ಮಟ ಐತಿ, ಅದನ್ನ ನನಗೆ ಮೊದಲ ತೋರಿಸ್ರಿ ಅಂತಾರ. ಅವರೆಲ್ಲ ತಬ್ಬಿಬ್ಬಾಗ್ತಾರ, ನಮಗ್ ಗೊತ್ತಿರಲಾರ್ದ ವಚನ ಗುಮ್ಮಟ ಇಲ್ಲೆಲ್ಲಿ ಐತಿ ಅಂತ. ಅವಾಗ ಹೇಳ್ತಾರ ಅವರು, ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅನ್ನೋರು ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರ, ಅದಕ್ಕಾಗಿ ಅವ್ರ ಮನೆಗೆ ನಾನು ಕರ್ಕೊಂಡು ಹೋಗ್ರಿ ಅಂದ್ರು. ಅಲ್ಲಿ ಬಂದಂತವ್ರಿಗೆ ಒಬ್ರಿಬ್ಬರಿಗೆ ಗೊತ್ತಿತ್ತು. ಅವರು ಸೈಕಲ್ ಮ್ಯಾಗ ಅಡ್ಡಾಡೋದು ನೋಡಿದ್ರು. ಹಾಗಾಗಿ ಅವ್ರನ್ನ ಕರ್ಕೊಂಡ್ರಂತ ಬಂದ್ರು. ಉಪ್ಲಿ ಬರ್ಜ ಅಂತ ಈ ಬಿಜಾಪುರದಾಗ ಅದರ ಮಗ್ಲ ಒಂದು ಚಿಕ್ಕದಾದಂತ ಮನೆಯೊಳಗ ಇವರು ಕುತ್ಕೊಂಡಿದ್ರು. ಅವ್ರು ಬಂದ್ರು. ಬಂದಂತ ಸಂದರ್ಭದೊಳಗ ಅವ್ರು ಹೆಂಗಿದ್ರು ಅಂತ ಹೇಳ್ತಾರ. ಹೆಂಗ, ಹರುಕು ಚಾಪೆಯ ಮೇಲೆ ಮುರುಕು ಕನ್ನಡವನ್ನು ತೊಟ್ಟು ಕಾಳೆಗರಿಗಳನ್ನ ತಿದ್ದುತ್ತಾ ಇದ್ರು. ತಿದ್ದುವಂತ ಸಂದರ್ಭದೊಳಗ BM ಶ್ರೀ ಅವರನ್ನು ನೋಡಿ ಮನಸ್ಸು ಖುಷಿ ಆತವ್ರು. ಒಬ್ಬ ಸಾಮಾನ್ಯ ಶರಣನ ಮನೆಗೆ ಮಹಾನ್ ವ್ಯಕ್ತಿಗಳು ಬರ್ತಾ ಇದ್ದಾರಲ್ಲ ಅಂತ
ಅವ್ರನ್ನ ಕಂಡು ಪುಳಕಿತರಾಗಿ ಅಪ್ಕೊಂಡ್ರು. ಅಪ್ಕೊಂಡಾಗ ಅವ್ರಿಗೆ ಕಣ್ಣಾಗ ನೀರು ಬಂತು, ಇವ್ರಿಗೆ ಕಣ್ಣಾಗ ನೀರು ಬಂತು. ಮೈಮ್ಯಾಗ ಹರಕ್ ಬಟ್ಟೆ ಹಾಕೊಂಡಾರ, ಸರಿಯಾಗಿ ಕನ್ನಡಕ ಇಲ್ಲ, ಹಾಸ್ಕೊಳಾಕ ಒಂದು ಚಲೋ ಚಾಪ್ ಇಲ್ಲ. ಆದ್ರ ತಾಳೆ ಗರಿಗಳನ್ನ ಹರಡ್ಯಾರವ್ರು. ಹರಡಿ ಅವುಗಳನ್ನ ಸಾರಾಂಶ ಟಿಪ್ಪಣಿ ಬರಿತಾ ಇದ್ರು. ಅವಾಗ ಪರಸ್ಪರ ಒಂದು ತಾಸು ಚರ್ಚೆ ಮಾಡ್ತಾರವ್ರು. ಕನ್ನಡ ನಾಡು, ನುಡಿ, ವಚನ ಸಾಹಿತ್ಯ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಅವ್ರು ನನ್ನ ಜೀವನ ಸಾರ್ಥಕ ಆಯಿತು ಅನ್ನುವಂತ ಮನೋಭಾವನೆಯಿಂದ ಆ ಕಾರ್ಯಕ್ರಮಕ್ಕೆ ಹೋಗಿ ಹೇಳ್ತಾರವ್ರು, ಇವತ್ ನಾನು ಒಬ್ಬ ದಾರ್ಶನಿಕನನ್ನ ಕಂಡೆ, ನನ್ನ ಜೀವನ ಸಾರ್ಥಕವಾಯಿತು. ಆ ರೀತಿಯೊಳಗ ಅವರ ವ್ಯಕ್ತಿತ್ವ ಇತ್ತು. ಈ ರೀತಿಯೊಳಗ ಅವರು ವಚನಗಳನ್ನ ರಚನೆ ಮಾಡ್ತಾರ. ಬರೀ ವಚನಗಳನ್ನ ಅಷ್ಟೇ ರಚನೆ ಮಾಡಲಿಲ್ಲ. ಅಲ್ಲಿ ಬಿಜಾಪುರ ಜಿಲ್ಲೆಯ ಬರಗಾಲ ಪೀಡಿತ ಜನರನ್ನ ನೋಡಿ ಇವ್ರು ಏನಾದ್ರೂ ನೀರಿನ ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ತಾರ. ಅವರು ಪ್ಲಾನ್ ಮಾಡಿ ಆಗ ಮೈಸೂರು ಸಂಸ್ಥಾನದೊಳಗ ವಿಶ್ವೇಶ್ವರಯ್ಯನವ್ರು ಇದ್ರು, ಎಂಜಿನಿಯರ್ ಆಗಿ ಕಾರ್ಯ ಮಾಡ್ತಾ ಇದ್ರು. ಅವಾಗ ಅವ್ರಿಗೊಂದು ಪತ್ರ ಬರೀತಾರ ಅವರು, ಹಿಂಗ ನಮ್ಮ ಬಿಜಾಪುರ ಜನರಿಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಅದಕ್ಕೆ ನಾವೊಂದು ಪ್ಲಾನ್ ಮಾಡೀನಿ ಅಂತ. ಅವಾಗ ಸ್ವತಃ ವಿಶ್ವೇಶ್ವರಯ್ಯನವರೇ ಬಿಜಾಪುರಕ್ಕೆ ಬಂದು ಅಲ್ಲಿ ಬಿಜಾಪುರ ತಾಕ ಒಂದು ಭೂತ್ನಾಳ ಕೆರೆ ಅಂತ ಐತಿ. ಆ ಭೂತ್ನಾಳ ಕೆರೆಯೊಳಗ ಶಾಶ್ವತವಾಗಿ ನೀರು ಸಂಗ್ರಹ ಆಗುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಅವರ ಒಂದು ಪರಿಶ್ರಮದ ಫಲವೇ ಇವತ್ತು ಬಿಜಾಪುರಕ್ಕ ಕುಡಿಯುವ ನೀರು ಅಲ್ಲಿಂದ ಲಭ್ಯವಾಗ್ತಾ ಇದೆ. ಅಂದ್ರೆ ಬರೀ ಸಾಹಿತ್ಯ ರಚನೆ ಅಷ್ಟೇ ಮಾಡಿಲ್ಲ, ಸಾಮಾಜಿಕ ಕಳಕಳಿ ಇತ್ತು. ಆಮೇಲೆ ಅಲ್ಲಿ ಬರಗಾಲ ಶಾಶ್ವತವಾಗಿ ಇರಬಾರ್ದಂತ ಒಂದು ಬರಗಾಲ ನಿರ್ವಹಣಾ ಸಮಿತಿಯನ್ನ ರಚನೆ ಮಾಡಿದ್ರು. ಬರಗಾಲ ಬಗ್ಗೆ ಅಧ್ಯಯನ ಮಾಡಿ ಶಾಶ್ವತವಾಗಿ ಮಾಡಿದ್ರು. ಆಮೇಲೆ ನೇಕಾರರ ಬಗ್ಗೆ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ರು. ಆಮೇಲೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾದರು. ಆಮೇಲೆ ರೈತರಿಗೆ ಆರ್ಥಿಕ ಸಹಾಯವನ್ನ ಮಾಡಬೇಕನ್ನುವಂತ ಉದ್ದೇಶಕ್ಕಾಗಿ ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರು. ಇವತ್ತ ಅವೆಲ್ಲ ಅತ್ಯುನ್ನತವಾದಂತ ಸ್ಥಾನದೊಳಗ ಕಾಣ್ತಾ ಇದ್ವಿ. ಆ ರೀತಿಯೊಳಗ ಪ್ರತಿಯೊಂದು ಹಂತದೊಳಗ ಅವರು ರೈತರ ಬಗ್ಗೆ, ವಚನಗಳ ಬಗ್ಗೆ, ಸಹಕಾರಿ ಸಂಸ್ಥೆಗಳ ಬಗ್ಗೆ ಅನೇಕ ಕಾರ್ಯಗಳನ್ನು ಮಾಡಿದ್ರು. ಒಮ್ಮೆ ಹಿಂಗ ಒಂದ್ 20 ಮಂದಿ ಕೂಡಿದ್ರು. ಕೂಡದಂತ ಸಂದರ್ಭದೊಳಗ ಅವ್ರಂದ್ರು, ನಮ್ಮ ಓಣಿಗೆ ಯಾಕ ಅಳಕಟ್ಟಿ ಅವ್ರ ಹೆಸರು ಇಡಬಾರ್ದು. ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಒಬ್ಬ ಎದ್ ನಿಂತ ಹೇಳಿದಂತ, ಓಣಿಗೆ ಯಾಕೆ ಇಡ್ತೀರಿ, ಬಿಜಾಪುರ ಹೆಸರು ತೆಗದ ಇಟ್ಬಿಟ್ರು ನಡಿತೈತಿ. ಬರೀ ಓಣಿಗೆ ಬೇಡ, ಅವ್ರು ಮಾಡಿದ ಕಾರ್ಯ ಇಡೀ ಬಿಜಾಪುರ ಅಷ್ಟೇ ಅಲ್ಲ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿರುವಂತ ಕಾರ್ಯ ಮಾಡ್ಯಾರ. ಇಡೀ ಏನ್ ಮಾಡ್ಬಿಡ್ರಿ, ಬಿಜಾಪುರ ತೆಗೆದು ಹಳಕಟ್ಟಿ ಅಂತ ಮಾಡಿದ್ರು ಏನ್ ತಪ್ಪಿಲ್ಲ ಅಂತ. ಅಂದ್ರ ಅವರ ಕಾರ್ಯದ ಬಗ್ಗೆ ಎಷ್ಟು ಉದಾರತೆ ಇತ್ತು ಅನ್ನೋದು ನಮಗ ಗೊತ್ತಾಗ್ತಾ ಇದೆ. ಆಮೇಲೆ ಅವರ ಕುಟುಂಬದೊಳಗೆ ಒಂದು ಘಟನೆ ಆಗತ್ತೆ. ಅವ್ರ ಮಗ ಒಬ್ಬ ಚಂದ್ರಶೇಖರ್ ಅಂತ ಇರ್ತಾನ. ಅವ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ದೊಳಗ ಔದ್ಯೋಗಿಕ ತರಬೇತಿ ಒಳಗ ಒಂದು ಎಂಜಿನಿಯರಿಂಗ್ ಕೋರ್ಸ್ ಮಾಡಿರ್ತಾನ. ಅಲ್ಲಿ ಅಂದ್ರೆ ಏನು, ಔದ್ಯೋಗಿಕ ಈ ನೇಕಾರಿಕೆ ಒಳಗ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಯಾವ ರೀತಿಯಾಗಿ ಉತ್ಪನ್ನಗಳನ್ನ ಹೆಚ್ಚು ಮಾಡಬೇಕನ್ನುವಂತ ಉದ್ದೇಶಕ್ಕಾಗಿ ಅವ ಮಾಡಿರ್ತಾನ. ಮುಂದೆ ಅವಂಗ ದೆಹಲಿ ಒಳಗ ಒಂದು ಉದ್ಯೋಗ ಸಿಗುತ್ತ. ದೆಹಲಿ ಒಳಗ ಬರ್ತಾನ. ಬಂದಂತ ಸಂದರ್ಭದೊಳಗ ಇವ್ರು ಸಮಾಧಾನ ಪಡ್ಕೋತಾರ. ಆಗಿನ ಕಾಲದೊಳಗ ಅವ್ನ 1200 ರೂಪಾಯಿ ವೇತನ ಇರುತ್ತೆ. ಅವಾಗ ಅವ್ರು ಸಂತೋಷ ಪಡ್ತಾರ, ಇನ್ನಾದ್ರೂ ನಮ್ಮ ಬಡತನದ ಬೇಗೆ ಮಾಯವಾಗಬಹುದು ಅಂತ. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನುವಂತ ರೀತಿ ಒಳಗ ಅಕಾಲಿಕವಾಗಿ ಅವ ತೀರ್ಕೊಂಡ್ ಬಿಡ್ತಾನ. ತೀರ್ಕೊಂಡಂತ ಸಂದರ್ಭದೊಳಗ ಅವರು ಸ್ಥಿತಪ್ರಜ್ಞರಾಗಿ ಅಲ್ಲಿ ಹೋಗಿ ಅಂತ್ಯಕ್ರಿಯೆಯನ್ನ ಮಾಡಿ ಒಂದು ಮಾತಾಡ್ತಾರೆ, ದೇವ ಕೊಟ್ಟ ದೇವ ಕಸ್ಕೊಂಡ, ನನ್ನಿಂದ ಏನು ಮಾಡಕ್ ಆಗೋದಿಲ್ಲ ಅಂತ ಮತ್ತೆ ತಮ್ಮ ವಚನ ಸಾಹಿತ್ಯದ ಕಾರ್ಯದೊಳಗ ತೊಡಗ್ತಾರ. ಸುಮಾರು ಅವರು ಬರೆದಂತ ಸಾಹಿತ್ಯ ಎಷ್ಟೈತಪ್ಪ ಅಂದ್ರ ಸುಮಾರು ಸಾವಿರಾರು ಕೃತಿಗಳು ಹೊರಗೆ ಬಂದು, ಆಮೇಲೆ ಅವರು ಅಷ್ಟೇ ಅಲ್ಲ, ವಚನಗಳು ಜನಪ್ರಿಯವಾಗಬೇಕಾದ್ರೆ ಇದಕ್ಕೊಂದು ರಾಗಬದ್ಧವಾಗಿ ಸಂಗೀತವನ್ನ ಅಳವಡಿಸಬೇಕನ್ನುವಂತ ಉದ್ದೇಶಕ್ಕಾಗಿ ತಮ್ಮ ಸುತ್ತಮುತ್ತಲಿರುವಂತ ಹಾಡುಗಾರರನ್ನ ಕರ್ಕೊಂಡು ಬಾಂಬೆಗೆ ಹೋಗ್ತಾರ. ಬಾಂಬೆದೊಳಗೆ ಹೋಗಿ ಅವ್ರಿಗೆ ತರಬೇತಿಯನ್ನು ಕೊಡಿಸ್ತಾರ. ಅಂದ್ರೆ ವಚನಗಳನ್ನ ಯಾವ ರೀತಿಯಾಗಿ ಸಂಗೀತದೊಳಗೆ ಹಾಡಬಹುದು. ಇರ್ಲಿಕ್ಕಂದ್ರೆ ಇವತ್ತೆಲ್ಲ ವಚನ ಗಾಯನ ಅಂತ ಕೇಳ್ತೀವಿ ನಾವು. ಅದು ಪರಿಶ್ರಮ ಪಟ್ಟವರು ಪಗು ಅಳಕಟ್ಟಿ ಅವರು ಅಲ್ಲಿ ಹೋಗಿ ಸಂಗೀತಗಾರರಿಂದ ವಚನಗಳನ್ನ ಸಂಗೀತಕ್ಕೆ ಯಾವ ರೀತಿಯಾಗಿ ಸಂಯೋಜನೆ ಮಾಡಬಹುದು ಅನ್ನೋದನ್ನ ಅವರು ಅಲ್ಲಿ ಕಲ್ತು ಬಂದ್ರು. ತದನಂತರ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಇರ್ಬೋದು, ಪಂಚಾಕ್ಷರಿ ಗವಾಯಿಗಳಿರ್ಬೋದು, ಅನೇಕ
ಸಂಗೀತಗಾರರು ವಚನಗಳನ್ನು ಸಹಿತ ಹಾಡಿನ ರೂಪದೊಳಗ ಇವತ್ತು ನಾವೆಲ್ಲ ಅವನು ಕೇಳುವಂತ ಸೌಭಾಗ್ಯ ಸಿಕ್ಕೈತಂದ್ರ ಅದಕ್ಕೆ ಮೂಲ ಕಾರಣೀಭೂತರು ಯಾರಪ್ಪ ಅಂದ್ರ ಪಗು ಹಳಕಟ್ಟಿಯವರು. ಅಂದ್ರೆ ಅಷ್ಟಕ್ಕ ಬೀಳಿಲ್ಲ ಅವರು ಸಂಗೀತವನ್ನು ಅಳವಡಿಸಿ ಅವುಗಳನ್ನ ಜನಮಾನಸದಲ್ಲಿ ಮುಟ್ಟಬೇಕನ್ನುವಂತ ಪ್ರಯತ್ನವನ್ನು ಸಹಿತ ಅವ್ರು ಮಾಡ್ತಾರ. ಮಾಡಿ ಆಮೇಲೆ ಒಂದು ಘಟನೆ ಆಗತ್ತ. ಏನಾಗತ್ತಪ್ಪ ಅಂತಂದ್ರ ಅವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕು. ಮುಂಬೈನ ವಿಧಾನ ಪರಿಷತ್ ಸದಸ್ಯರಾಗ್ತಾರ, ಮುಂಬೈನ ಸೆನೆಟ್ ಸದಸ್ಯರಾಗ್ತಾರ, ಏಕೀಕರಣ ಸಮಿತಿಯ ಸದಸ್ಯರಾಗ್ತಾರ. ಆಮೇಲೆ ಅವರಿಗೆ ರಾವ್ ಬಹದ್ದೂರ್ ಅನ್ನುವಂತ ಪ್ರಶಸ್ತಿ ಸಿಗುತ್ತ. 1956 ಕರ್ನಾಟಕ ವಿಶ್ವವಿದ್ಯಾಲಯದವರು ಗೌರವ ಡಿಲಿಟ್ ಒಂದು ಪದವಿಯನ್ನ ಅವ್ರನ್ನ ಆಯ್ಕೆ ಮಾಡ್ತಾರ. ಆಯ್ಕೆ ಮಾಡಿದಂತ ಸಂದರ್ಭದೊಳಗ ಇವ್ರ ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಿಗೂ ಆ ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಾ ಇರ್ತಾರ. ಇವರು ಒಲ್ಲದ ಮನಸ್ಸಿನಿಂದ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಘಟನೆಯನ್ನು ಯಾರು ಹೇಳಿದ್ರಪ್ಪ ಅಂತಂದ್ರ ಡಾಕ್ಟರ್ ಎಂ ಕಲಬುರ್ಗಿ ಅವರು ಈ ಪಗು ಅಳಕಟ್ಟಿಯವರ ಮೊಮ್ಮಗನ ಮನೆಗೆ ಓಪನಿಂಗ್ ಹೋಗಿದ್ರಂತ. ಇಲ್ಲೇ ಗಾಮನಗಟ್ಟಿ ಅಂತ ಇತ್ತು, ಹುಬ್ಬಳ್ಳಿ ತಾಕ. ಆ ಗಾಮನಗಟ್ಟಿಗೆ ಹೋದಾಗ ಅವರು ಕಲಬುರ್ಗಿ ಸರ್ ಬಂದಾರಂತ ಚಲೋ ಮನಿ ಕಟ್ಟಿದ್ರು. ಇವರಿಗೆ ಬಟ್ಟೆ ಉಡುಗೊರೆ ಕೊಡಕ್ ಬಂದಾಗ ಇವ್ರು ಕಣ್ಣಾಗ ನೀರು ಬಂದು ಅಂತ. ನಿಮ್ಮ ತಾತನವರು ಎಂತ ಕಷ್ಟದಾಗಿದ್ರು, ನಾವ್ ಒಟ್ಟ ಸನ್ಮಾನ ಮಾಡ್ಕೊಳ್ಳಿಲ್ಲ, ಆ ಬಟ್ಟೆಯನ್ನು ತಗೊಳ್ಳಿಲ್ಲ ಅಂತ. ಯಾಕ ಅಂತ ಕೇಳಿದಾಗ ಘಟನೆ ಹೇಳಿದ್ರು ಅಂತ. 1956 ಈ ಒಂದು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ. ಆ ಕಾನ್ವೆನ್ಷನ್ ಆದ ನಂತರ ಒಂದು ಸಂತೋಷ ಕೂಟವನ್ನು ಏರ್ಪಡಿಸ್ತಾರೆ. ಸಂತೋಷ ಕೂಟದೊಳಗ ಎಲ್ಲರೂ ಊಟ ಮಾಡಕ್ಕೆ ರೆಡಿ ಆದ್ರು. ರೆಡಿ ಆದಂತ ಸಂದರ್ಭದೊಳಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ನಾಡಿನ ಪ್ರಮುಖ ವ್ಯಕ್ತಿಗಳಿದ್ರು. ಅವಾಗ ಸದಾಶಿವ ಒಡೆಯರ್ ಅವರು ರಿಜಿಸ್ಟರ್ ಆಗಿದ್ರು. ಆ ರಿಜಿಸ್ಟರ್ ಆದಂತ ಸದಾಶಿವ ಒಡೆಯರು ಬೇಸಿಗೆ ಇತ್ತು. ಯಾಕ್ರಿ ಹಳಕಟ್ಟಿಯವರ ನಿಮ್ ತಲೆ ಮೇಗಿನ ರುಮಾಲು ಮೈಮ್ಯಾಗಿನ ಕೋಟ್ ತೆಗೀರಿ ಅಂದ್ರು. ಬ್ಯಾಡ್ರಿ ಅಂದ್ರು ಅವರು. ಇಲ್ಲ ಇಂಥ ಸೆಕಿ ಒಳಗ ಕೋಟ್ ಹಾಕೊಂಡು ಹೆಂಗಿರ್ತೀರಿ, ಬ್ಯಾಡ್ರಿ ಬ್ಯಾಡ್ರಿ ಅನ್ನ ಅವ್ರು ಸೈಡ್ ಕರ್ಕೊಂಡು ಹೋದ್ರು. ಅವ್ರು ಬರೀ ಯಾಕೆ ನಾ ಕೋಟ್ ತೆಗಿಲ್ಲ ಅಂತ ಕೋಟ್ ತೆಗೆದ್ರಂತ ಬೆನ್ ಕಾಣುವಂಗ ಹಿಂಗ ಹಿರಿದಿತ್ತಂತ. ಅವಾಗ ಅವ್ರಿಗೆ ಅನಿಸ್ತಂತ ಬೇರೆಯವರಾದ್ರ ಪ್ರಶಸ್ತಿಗಳು ಬಂದ್ರ 10,000 20,000 ರೂಪಾಯಿ ಬಡ್ಡಿ ಹೊಲಿಸಬಹುದಾಗಿತ್ತು. ಆದ್ರ ಅವ್ರು ಇದ್ದ ಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಳಿಲ್ಲ. ಅವರು ಮಾಡ್ಕೊಳ್ಳಾರ್ದ ಅವಾಗ ಹೇಳಿದಾಗ ಸದಾಶಿವ ಒಡೆಯರ್ ಅವ್ರ ಕಣ್ಣಾಗಿ ನೀರು ಬಂದು ಅಂತ. ಹೌದಲ್ಲ, ಎಷ್ಟೊಂದು ಕಷ್ಟದಾಗಿ ಇವ್ರು ಅದಾರಪ್ಪ ಅನ್ನುವಂತ ಆಗಿ ಮತ್ತ ಆ ಘಟನೆಯಿಂದ ಅನೇಕರ ಮನಸ್ಸುಗಳು ಪರಿವರ್ತನೆ ಆದಂತ ಆ ಸಂದರ್ಭ ಅವ್ರು ಸದಾಶಿವ ಒಡೆಯರ್ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಹೇಳಿದ್ರಂತೆ. ಕೊನೆಗೆ ಆ ಡಿಲಿಟ್ ಪದವಿಯನ್ನು ಪಡೆದು ತಮ್ಮ ಕಾರ್ಯಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿ ಅವರ ಸಾಹಿತ್ಯಿಕ ಕೃತಿಗಳು ಇವತ್ತು ನಾವು ನೋಡಿದೆವು. ಒಂದು ವೇಳೆ ಅವರು ಸಾಹಿತ್ಯವನ್ನು ರಚನೆ ಮಾಡದೇ ಇದ್ರೆ ಇವತ್ತ ಅನರ್ಘ್ಯವಾದಂತ ವಚನ ಸಾಹಿತ್ಯ ಇಷ್ಟೊಂದು ಪ್ರಜ್ವಲಮಾನವಾಗಿ ಬೆಳೀತಾ ಇರಲಿಲ್ಲ. ಒಬ್ಬ ವ್ಯಕ್ತಿ ಅದಕ್ಕೆ ಮತ್ತವ್ರಂದು ಹೇಳ್ತಾರ, ಇಷ್ಟೆಲ್ಲ ನನಗೂ ಇದಕ್ಕೆ ಆಸಕ್ತಿ ಬರಕ್ ಕಾರಣ ಏನಪ್ಪಾ ಅಂದ್ರ ಅವರು ಪ್ರಾಥಮಿಕ ಶಾಲೆ ಕಲಿಯುವಂತ ಸಂದರ್ಭದೊಳಗ ಒಬ್ಬ ಶಿಕ್ಷಕರು ಈ ವಚನ ಬಗ್ಗೆ ಧರ್ಮದ ಬಗ್ಗೆ ದೂಷಣೆ ಮಾಡಿ ಮಾತಾಡ್ತಾ ಇದ್ರಂತವ್ರು. ಅವಾಗ ಇವ್ರಿಗೆ ಅನಿಸ್ತಂತ ಇವ್ರು ಯಾವ ವಿಷಯದ ಬಗ್ಗೆ ದೂಷಣೆಯನ್ನು ಮಾಡ್ಯಾರ, ಇದರೊಳಗೆ ನಾವು ಏನಾದರೂ ಸಾಧನೆಯನ್ನ ಮಾಡಬಹುದು ಅನ್ನೋದು ಅವರ ಮನಸ್ಸಿನೊಳಗಿತ್ತು. ಆ ವಾತಾವರಣ ಸಹಿತ ಅವರಿಗೆ ಪೂರಕವಾಗಿ ಲಭಿಸಿ ಇಂಥ ವಚನಗಳನ್ನ ರಚನೆ ಮಾಡಿದ್ರು. ಇವತ್ತ ಅವ್ರ ಮ್ಯಾಗನ ಸುಮಾರು PhDಗಳಾಗ್ಯಾವ. ಪಗು ಹಳಕಟ್ಟಿಯವರ ವಚನ ಸಾಹಿತ್ಯದ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ, ಅವರು ರಚನೆ ಮಾಡಿದಂತ ಸಂಗ್ರಹ ಮಾಡಿದಂತ ವಚನಗಳ ಮೇಲೆ ಸಾವಿರಾರು ಕೃತಿಗಳ ರಚನೆ ಇದೆ. ಈಗ ನೋಡಿ ನೀವು BLD ಸಂಸ್ಥೆಯವರು ಡಾಕ್ಟರ್ ಎಂ ಕಲಬುರ್ಗಿಯವರ ನೇತೃತ್ವದೊಳಗ ಸುಮಾರು ಎಲ್ಲಾ ವಚನಕಾರರ 15 ಬೃಹತ್ ಸಂಪುಟಗಳನ್ನು ತಂದಾರ. ಎಲ್ಲಾ ಭಾಷೆಗಳಲ್ಲಿ ತಂದಾರ. ನಮ್ಮ ಭಾರತ ದೇಶದ ಎಲ್ಲಾ ಭಾಷೆಗಳನ್ನು ತಂದು ಆ ವಚನಗಳನ್ನ ಏನ್ ಮಾಡ್ಯಾರ, ಜಗತ್ ಪ್ರಸಿದ್ಧ ಆಗಿವೆ. ಬರೀ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ಅನ್ಯ ಭಾಷೆಗಳಲ್ಲಿ ಸಹಿತ ಅವುಗಳನ್ನ ರಚನೆ ಮಾಡ್ಯಾರ. ಆಮೇಲೆ BLD ಸಂಸ್ಥೆಯವರು ಸಹಿತ ಆ ಒಂದು ಎಂಜಿನಿಯರ್ ಕಾಲೇಜ್ಗ ಇವ್ರ ಹೆಸರನ್ನಿಟ್ಟಾರ, ಡಾಕ್ಟರ್ ಪಗು ಹಳಕಟ್ಟಿ ಅಭಿಯಾಂತ್ರಿಕ ಮಹಾವಿದ್ಯಾಲಯ ಅಂತ. ಆಮೇಲೆ 1990 ಅವಾಗ ಈ MB ಪಾಟೀಲ್ರು ಅವ್ರ ತಂದೆಯವರಿದ್ರು, BM ಪಾಟೀಲ್ರು ಅಂತ. ಅವರು ಸಹಿತ ಆ ಸಂಸ್ಥೆಯನ್ನ ಬೆಳೆಸುವುದಕ್ಕ ಆಮೇಲೆ ಪಗು ಹಳಕಟ್ಟಿಯವರು ಮಾಡಿದಂತ ಸೇವೆಯನ್ನ ಮುಂದುವರಿಸುವ ಸಲುವಾಗಿ 1990
ಒಂದು ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ಅಡಿಗಲ್ನಿಟ್ರು. ಇವತ್ತ ಅವರು ಬಳಸಿದಂತ ಯಂತ್ರಗಳಿರ್ಬೋದು, ಆ ಮುದ್ರಣಾಲಯ ಇರ್ಬೋದು, ಅವರ ಹಸ್ತಪ್ರತಿಗಳು ಅವನ್ನೆಲ್ಲ ಅಲ್ಲಿ ಬಿಜಾಪುರದೊಳಗ ಸಂಗ್ರಹ ಮಾಡಿದ್ದನ್ನ ನಾವು ನೋಡ್ಬೋದು. ಆ ಮುದ್ರಣಾಲಯ ಐತಿ. ಆಮೇಲೆ ಅವರು ಬಳಸುವಂತ ವಸ್ತುಗಳು, ಅವರ ಕನ್ನಡಕ, ಅವರ ತಾಳೆ ಗ್ರಂಥಿಗಳು. ಕಡೆಕ 2003 ಅದರ ಉದ್ಘಾಟನೆ ಆಯ್ತು. ಆದಂತ ಸಂದರ್ಭದೊಳಗ ಅವ್ರು ಒಂದು ಮಾತು ಹೇಳಿದ್ರಂತ. ಯಾರು? MB ಪಾಟೀಲ್ರು. ಈ ಕಾರ್ಯಕ್ರಮಕ್ಕೆ ಯಾವುದೇ ರಾಜಕಾರಣಿಗಳನ್ನ ಕರೆಯುವಂಗಿಲ್ಲ. ಮಠಾಧೀಶರು ಈ ಸಾಹಿತ್ಯಕ್ಕಾಗಿ ಸೇವೆ ಸಲ್ಲಿಸಿದಂತ ಸಾಹಿತಿಗಳನ್ನು ಕರಿಬೇಕಂದಾಗ ಎಲ್ಲ ಮಠಾಧೀಶರು, ಆಮೇಲೆ ಸಾಹಿತ್ಯ ಸೇವೆಯನ್ನು ಮಾಡಿದಂತ ಎಲ್ಲ ಮಹಾನ್ ವ್ಯಕ್ತಿಗಳ ನೇತೃತ್ವದೊಳಗ ಆ ಒಂದು ಸಂಸ್ಥೆ ಪ್ರಾರಂಭ ಆಗಿ ಇವತ್ತಿಗೂ ಸಹಿತ ಅತ್ಯಂತ ಶ್ರೇಷ್ಠವಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರ. ಅಲ್ಲಿ ಗ್ರಂಥಾಲಯ ಐತಿ. ಆಮೇಲೆ ಸಾಕಷ್ಟು ಅವ್ರ ಬಗ್ಗೆ ಅಧ್ಯಯನ ಮಾಡುವಂತ ಸಾಕಷ್ಟು ಕಾರ್ಯಗಳನ್ನ ನಾವು ನೋಡಬಹುದು. ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಪಗು ಹಳಕಟ್ಟಿ ಅದನ್ನ ಅವರಿಗೆ ವಚನ ಗುಮ್ಮಟ ಅಂತ ಹೆಸರಿಟ್ಟವರು BM ಶ್ರೀ ಅವರು. ಆಮೇಲೆ ಅವ್ರ 75ನೇ ವಯಸ್ಸಿನೊಳಗ ಅವರ ಅಭಿಮಾನಿಗಳೆಲ್ಲ ಕೂಡ್ಕೊಂಡು ಅವ್ರಿಗೊಂದು ಅಭಿನಂದನಾ ಗ್ರಂಥವನ್ನು ತಂದ್ರು. ಅದರ ಹೆಸರು ವಚನ ಪಿತಾಮಹ. ಅಭಿನಂದನಾ ಗ್ರಂಥವನ್ನು ತಂದು ಅವರಿಗೆ ಅರ್ಪಣೆಯನ್ನು ಮಾಡಿದ್ರು. ಆಮೇಲೆ ಒಮ್ಮೆ ಸಿರಿಗೇರಿ ಶ್ರೀಗಳು ಅವ್ರನ್ನ ತರಳುಬಾಳು ಒಂದು ಕಾರ್ಯಕ್ರಮ ಕರೆದಾಗ ಅವರ ಬಡತನದ ಬಗ್ಗೆ ತಿಳ್ಕೊಂಡು ಒಂದು ಬಂಗಾರದ ಪದಕವನ್ನು ಹಾಕ್ತಾರೆ ಅವ್ರಿಗೆ ಹಾಕಿದಾಗ ಇದನ್ನ ನೀನು ಮಾರಿ ಸಾಹಿತ್ಯ ಸೇವೆಯನ್ನ ಮಾಡು, ಆಮೇಲೆ ನಿನ್ನ ಬಡತನವನ್ನು ನಿವಾರಣೆ ಮಾಡ್ಕೊ ಅಂತ ಹೇಳ್ತಾರ. ಅವಾಗ ಅವ್ರನ್ನ ಮಾರ್ತಾರ. ಸಾಹಿತ್ಯ ಸೇವೆಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ಬಳಕೆ ಮಾಡಿ ತಮಗೆ ಎಷ್ಟು ಬೇಕು ಮಾಡಿ ಉಳಿದ ಹಣವನ್ನು ವಾಪಸ್ ಕೊಡಕ್ ಬರ್ತಾರ ಅವ್ರಿಗೆ. ಅವಾಗ ಹೇಳ್ತಾರ, ಬೇಡ, ನಿನ್ನ ಸಾಹಿತ್ಯ ಸೇವೆಗಾಗಿ ನೀನು ಬಳಕೆ ಮಾಡ್ಕೋ ಅಂತ ಹೇಳ್ತಾರ. ಅಂದ್ರ ಶುದ್ಧಹಸ್ತರಾಗಿದ್ರು. ಕಠಿಣ ಪರಿಸ್ಥಿತಿ. ನಾ ಬರೀ ಕಾಯಕವೇ ಕೈಲಾಸ ಅಂತ ಹೇಳ್ತೇವೆ. ಕಾಯಕವೇ ಕೈಲಾಸ ಅನ್ನುವಂತ ತತ್ವವನ್ನ ಅವರ ಜೀವನದೊಳಗ ಅವರು ಅಳವಡಿಸಿಕೊಂಡು ಹೋಗಿದ್ದನ್ನ ಅವರ ಜೀವನದ ಒಂದು ಚರಿತ್ರೆಯೊಳಗ ನಾವು ಕಾಣಬಹುದು. ಅಂತ ಮಹಾತ್ಮರ ಒಂದು ವ್ಯಕ್ತಿತ್ವ ಇವತ್ತ ಬೆಳಕಿಗೆ ಬರಬೇಕಾಗೈತಿ. ಇದು ಮಕ್ಕಳಿಗೆ ಸಹಿತ ಅವರ ಬಗ್ಗೆ ಗೊತ್ತಾಗಬೇಕು. ಇವತ್ತ ಜನಸಾಮಾನ್ಯರು ಸಹಿತ ವಚನಗಳನ್ನ ಅಧ್ಯಯನ ಮಾಡಕ ಕಾರಣೀಭೂತರಾದಂತ ಮುಖ್ಯ ವ್ಯಕ್ತಿಗಳು ಯಾರಪ್ಪ ಅಂತಂದ್ರ ಡಾಕ್ಟರ್ ಪಗು ಹಳಕಟ್ಟಿ ಅವರು. ಅವ್ರ ಬಗ್ಗೆ ಚನ್ವೀರ್ ಕಣ್ವಿಯವರು ಒಂದು ಪದ್ಯವನ್ನು ಬರೆದಾರ. ಆ ಪದ್ಯವನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಆಮೇಲೆ ಇವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತನೂ ಹೆಸರಿನಿಂದ ಕರೀತಾ ಇದ್ರು. ಆಮೇಲೆ 2015 ಪಗು ಹಳಕಟ್ಟಿ ಪ್ರತಿಷ್ಠಾನಕ್ಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಲಭ್ಯವಾಯಿತು. ಒಮ್ಮೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದವರು ಆ ಪಗು ಹಳಕಟ್ಟಿ ಕೇಂದ್ರಕ್ಕೆ ಬಂದಂತ ಸಂದರ್ಭದೊಳಗ ನೀವು ಯಾಕ ನಮ್ಮ ಇಲಾಖೆಯಿಂದ ಧನಸಹಾಯವನ್ನ ಪಡಿಬಾರ್ದು ಅಂದಾಗ ಅವ್ರು ಹೇಳಿದ್ರಂತ, ನಮ್ಮ ನಾಡಿನ ಜನರಿಗೆ ಸಾಕಷ್ಟು ಕೊಟ್ಟಾಗ ಮತ್ ನಾವು ನಿಮ್ ಋಣದಾಗ ಯಾಕೆ ಇರ್ಬೇಕಾಗತ್ತ ಅಂದಾಗ ಅವ್ರು 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರಂತ. ಅವ್ರು ಕೇಳದೆ ಆ ಒಂದು ಸಂಸ್ಥೆಗೆ ಕೊಡಮಾಡಿದ್ದನ್ನು ನಾವು ಕಾಣಬಹುದು. ಇಲ್ಲಿ ಚನ್ವೀರ್ ಕಣ್ವಿ ಅವರು ಹಳಕಟ್ಟಿಯವರ ಕುರಿತು ಒಂದು ಪದ್ಯ, ಆಕಸ್ಮಿಕವಾಗಿ ಪದ್ಯ ಲಭ್ಯವಾಯಿತು. ಅವಾಗ ಅವರು ಬರೆದಂತ ಪದ್ಯ, ಯಾವುದೋ ಅಮೃತ ಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು, ಯಾವುದೋ ಅಮೃತ ಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು, ಹೂತಿಟ್ಟ ಹೊನ್ನಗಣಿ ತೋಡಿದಿರಿ, ಹೂತಿಟ್ಟ ಹೊನ್ನಗಣಿ ತೋಡಿದಿರಿ, ಹಗಲಿಗಳು ಮೈಮರಿತು, ಹೊರ ತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು, ಹೊರ ತೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು, ಹಿಂಗಿತು ಹಸಿವು ನೀರಡಿಕೆ, ಹಿಂಗಿತು ಹಸಿವು ನೀರಡಿಕೆ, ತಾಳೆ ಗರಿ ಗರಿ ಒಡೆದು ಮರವೇರಿ, ತಾಳೆ ಗರಿ ಗರಿ ಒಡೆದು ಮರವೇರಿ, ಕುಕಿಲ ಬೆಳಕನ್ ಎಚ್ಚರಿಸಿದವು, ಕುಕಿಲ ಬೆಳಕನ್ ಎಚ್ಚರಿಸಿದವು, ನಡುವೆ ಮೂಡಿತು ಶರಣರ ಅನುಭವ ಮಂಟಪದ ಮಾಣಿಕ್ಯ ದೀಪ್ತಿ, ನಡುವೆ ಮೂಡಿತು ಶರಣರ ಅನುಭವ ಮಂಟಪದ ಮಾಣಿಕ್ಯ ದೀಪ್ತಿ, ನಡೆ ನುಡಿಯುವ ಜ್ಯೋತಿರ್ಲಿಂಗ,
ನಡೆ ನುಡಿಯುವ ಜ್ಯೋತಿರ್ಲಿಂಗ ತನ್ನರಿವೆ ಗುರು ಎಂಬ ವಚನ ಕೊಟ್ಟಿರಿ. ತನ್ನರಿವೆ ಗುರು ಎಂಬ ವಚನ ಕೊಟ್ಟಿರಿ. ನಿಮಗೋ ಶೂನ್ಯ ಸಂಪಾದನೆ. ನಿಮಗೋ ಶೂನ್ಯ ಸಂಪಾದನೆ. ರುಮಾಲದ ಕಟ್ಟು ಬಿಚ್ಚಿಲ್ಲ. ರುಮಾಲದ ಕಟ್ಟು ಬಿಚ್ಚಿಲ್ಲ. ತೆಗೆದಿಲ್ಲ ಕನ್ನಡಕ. ತೆಗೆದಿಲ್ಲ ಕನ್ನಡಕ. ಉಡಗಿಲ್ಲ ಉಟ್ಟ ದೋತರ ಮಡಿಯೋ. ಉಡಗಿಲ್ಲ ಉಟ್ಟ ದೋತರ ಮಡಿಯೋ. ಮೆಲುಧ್ವನಿ ಮಾತು ಬಕುತಿ. ಮೆಲುಧ್ವನಿ ಮಾತು ಬಕುತಿ. ಬಳುಕ ಬಳ್ಳಿಗೆ ಬಿಟ್ಟ ಕುಡಿಯೋ. ಬಳುಕ ಬಳ್ಳಿಗೆ ಬಿಟ್ಟ ಕುಡಿಯೋ. ಗೋಳ ಗುಮ್ಮಟ ತಾನೇ ತಲೆಬಾಗಿಸಿತು ನಿಮಗೆ. ಗೋಳ ಗುಮ್ಮಟ ತಾನೇ ತಲೆಬಾಗಿಸಿತು ನಿಮಗೆ. 7 ಸಲ ಕರೆದರೂ ಎಚ್ಚರವಾಗುವುದು ನಮಗೆ. 7 ಸಲ ಕರೆದರೂ ಎಚ್ಚರವಾಗದು ನಮಗೆ ಎಂದು ಪಗು ಹಳಕಟ್ಟಿಯವರ ಬಗ್ಗೆ ಅದ್ಭುತವಾಗಿ ನಾಡಿನ ಶ್ರೇಷ್ಠ ಕವಿಗಳಾದಂತ ಸನ್ವೀರ್ ಕಣಿವಿಯವರು ಅವ್ರ ಬಗ್ಗೆ ಬರೆದಂತ ಈ ಪದ್ಯ. ಆಮೇಲೆ ಒಮ್ಮೆ ಶಾಂತಾದೇವಿ ಮಾಳವಾಡರು ಸಹಿತ ಸಹಜವಾಗಿ ಪಗು ಹಳಕಟ್ಟಿಯವರ ಕಡೆ ಹೋಗಿರ್ತಾರ. ಹೋದಂತ ಸಂದರ್ಭದೊಳಗ ಅವರ ಬರವಣಿಗೆ ನೋಡಿ ಒಂದು ಮಾತು ಹೇಳ್ತಾರ. ಬರೆದು ಬರೆದು ಹೆಬ್ಬೆರಳು ತೋರು ಬೆರಳು ಸವೆದಾಗ ಬೆರಳಿಗೆ ಬಟ್ಟೆ ಕಟ್ಟಿ ಬರೆಯುತ್ತಿದ್ದರು ಹಳಕಟ್ಟಿಯವರು. ಅಂದ್ರ ಬರುದು 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 ಕೈ ಸೋತರು ಸಹಿತ, ಕೈ ಗಾಯ ಆದ್ರೂ ಸಹಿತ ಅವರು ಕೈಗೆ ಬಟ್ಟೆಯನ್ನ ಕಟ್ಟಿ ಬರಿತಾ ಇದ್ರು ಅಂತ. ಆಮೇಲೆ ಇನ್ನೊಂದು ಘಟನೆ ನಡೀತೈತಿ. ಒಮ್ಮೆ ಹೀಗೆ ಹೋಗುವಾಗ ರೈಲಿಂದ ಬಿದ್ದ್ಬಿಡ್ತಾರ. ಕಾಲಿಗೆ ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗತ್ತ. ಫ್ರಾಕ್ಚರ್ ಆದ್ರೂ ಅವ್ರು ಬರಲಿಲ್ಲ. ಮಲಗಿ ತಾಳೆಗರಿಗಳನ್ನ ತಿದ್ದುತ್ತಾ ಇದ್ರಂತ. ಇಂಥ ಮಹಾನ್ ಶ್ರೇಷ್ಠ ದಾರ್ಶನಿಕ ಮತ್ತು ಇವತ್ತೇನಾದ್ರೂ ವಚನ ಸಾಹಿತ್ಯ ಅನ್ನುವಂತ ಸಾಹಿತ್ಯದೊಳಗ ಅನರ್ಘ್ಯ ರತ್ನ ಅನ್ನೋದು ಏನಾದ್ರೂ ಉಳಿದಿದ್ರ ಅದು ಪಗು ಹಳಕಟ್ಟಿ ಅವರು ಅನ್ನೋದನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಹಾಗೂ ನನ್ನ ಒಂದೆರಡು ಮಾತುಗಳನ್ನ ಅತ್ಯಂತ ಆಸಕ್ತಿಯುತವಾಗಿ ಕೇಳಿದಂತ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.